ಅವರೀಗ ನಮ್ಮ ಚಿತ್ರಕ್ಕೆ ಎರಡು ಸಾಂಗ್ಗಳಿಗೆ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಇದಲ್ಲದೆ ಒಂದು ಸಂಕ್ರಾಂತಿ ಹಬ್ಬದ ಸಂಭ್ರಮದ ಸಾಂಗು ನಮ್ಮ ಇದು ಉತ್ತರ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರೆ, ಇನ್ನೊಂದು ಸಾಂಗು ಹಳೆ ಮೈಸೂರು ರೆಪ್ರೆಸೆಂಟ್ ಮಾಡುತ್ತೆ. ಈಗ ನನಗೆ ತಿಳಿಯೋಕ್ಕೂ ಇದ್ರದ್ದು 1 kg ಇದ್ರು ನನ್ನ ಕಾಂತಾರ ಸಾಂಗು ಕರ್ಮದ ಕಲ್ಯಾಣ ಕೇಳಿದ್ರೆ ನಾವು ನಿರ್ದೇಶಕರು ನಾವೆಲ್ಲ ಟೀಮ್ ಕರೆದು ಆಗುತ್ತೆ. ಚೆನ್ನಾಗಿ ಮಾಡಿದ್ವಿ. ಹರಿಕೃಷ್ಣ ಅವರು ಅದಕ್ಕೆ ಬಹಳ ಪರಿಶ್ರಮ ಹಾಕಿ ಮಾಡಿದ್ದಾರೆ. ಇನ್ನೂ ಚೆನ್ನಾಗಿ ಬರ್ತದೆ ಸಾಂಗ್. ಇದು ಟ್ರ್ಯಾಕ್ ನಿಮ್ಗೆಲ್ಲ ಗೊತ್ತಿದೆ, ಟ್ರ್ಯಾಕ್ ಆದ್ರಿಂದ ಇನ್ನು ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ತೀರ್ಮಾನ ಮಾಡಿ ಹರಿಹರನ್ನು ಬೇರೆ ಅದನ್ನು 2 ವಾಯ್ಸಲ್ಲಿ ಮಾಡಿಸ್ಬೇಕು ಅಂತ ಅಂದ್ರೆ ಅವರು ಶಂಕರ್ ಮಹಾದೇವನು ಆ ಥರ ವಾಯ್ಸಲ್ಲಿ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಇನ್ನೂ ಫೈನಲ್ ಆಗಲಿಲ್ಲ, ಅಲ್ಲೂ ಕೆಲಸ ನಡೀತಾ ಇದೆ. ಮತ್ತೆ ನಮ್ಮ ನಿರ್ದೇಶಕರು ಮಾತಾಡ್ತಾರೆ. ಹಲೋ, ಎಲ್ರಿಗೂ ನಮಸ್ಕಾರ. ಮಧ್ಯಾಹ್ನನೇ ಅಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿ ಇದು ಮಾಡಿದಾಗ ಮಳೆ ಬಂದಿದ್ದಾಗಿತ್ತು, ಅದು ಮುಂದುವರೆದ ಭಾಗ ಅಂತ ಹೇಳ್ಬೋದು. ಈ ಪ್ರೆಸ್ ಮೀಟ್ನ ನೋಡಿದಾಗ ಸುಧೀಂದ್ರ ಅವ್ರಿಗೆ ಮಾತು ಹೇಳಿದ್ರು ವೆಂಕಟೇಶ್ ಅವ್ರಿಗೆ, ಅಣ್ಣ ಹಿಂದೆ ಎಲ್ಲ ನಾವು ಮಾಡಿದಾಗ ಪ್ರೆಸ್ ಮೀಟಲ್ಲಿ ಶೂಟಿಂಗು ಅಂತಂದರೆ ಒಂದು ಸಂಭ್ರಮ ಇರೋದು. ಪ್ರೆಸ್ನವ್ರನ್ನ ನಾವು ಕರೆಸ್ತಾ ಇದ್ವಿ, ಕರೆಸಿ ಶೂಟಿಂಗ್ನಲ್ಲೇ 1 ಶೆಡ್ಯೂಲು ಅಥವಾ 2-3 ಶೆಡ್ಯೂಲ್ ಇದ್ದಾಗ ಫಸ್ಟ್ ಶೆಡ್ಯೂಲಲ್ಲಿ 3 ಬರೋರು ಕರೆಸೋರು. 2ನೇ ಶೆಡ್ಯೂಲ್ ನಾವು ಚಿಕ್ಕಮಗಳೂರು, ಮೈಸೂರು, ಸಕಲೇಶ್ಪುರ ಮತ್ತು ಊಟಿ ಇರೋವೆಲ್ಲ ಮಾಡಿದಾಗ ಪ್ರೆಸ್ನವ್ರನ್ನ ನಾವೆಲ್ಲ ಪತ್ರಕರ್ತನ ಕರ್ಕೊಂಡು ಹೋಗ್ತಾ ಇದ್ವಿ. ಆ ದಿನಗಳನ್ನು ಮರ್ತೋಗ್ಬಿಟ್ಟಿದ್ವಿ ನಾವು, ನಿಜವಾಗ್ಲೂ ಮರ್ತೋಗಿದ್ವಿ. ಅದನ್ನು ನಮ್ಮ ಯೋಗೇಶ್ವರ್ ಸಾಹೇಬರು, ನಮ್ಮ ನಿರ್ಮಾಪಕರು ನಿಜವಾಗ್ಲೂ ಅದನ್ನು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ. ಯಾಕಂದರೆ ಪ್ರೆಸ್ನವ್ರನ್ನ ನಾವೆಲ್ಲ ದೂರ ಎಲ್ಲ ರಿಲೀಸು ಅಂದ ತಕ್ಷಣ ಅಂದ ತಕ್ಷಣ ಬರೀ ಬೆಂಗಳೂರಲ್ಲೇ ಮಾಡಿಬಿಟ್ಟು ಯಾವುದೊಂದು ಕಡೆ ಇದು ಮಾಡ್ತೀವಿ. ಒಂದು ಲೊಕೇಶನ್ ಕೊಡಿಸೋವಂಥದ್ದು ಅಭ್ಯಾಸವನ್ನು ಬಿಟ್ಬಿಟ್ಟಿದ್ವಿ ನಾವು. ಸಾಮಾನ್ಯವಾಗಿ ನಾನು ಮಾಡಿದ ಚಿತ್ರಗಳಲ್ಲೂ ಸಾಕಷ್ಟು ಕರೆದಿಲ್ಲ. ಮೊದಲು ನಾವು ಕರೆಸ್ತಾ ಇದ್ವಿ ನಾವು. ಸೊ ಆ ಒಂದು ಬಿಟ್ಟೋಗಿದ್ದನ್ನ ಒಂದು ಸಂಭ್ರಮವನ್ನು ತಿರ್ಗಾ ಅಜೇಯಮನ್ರ ಕರ್ನಾಟಕ ಬಲಂ ಅಜೇಯಮನ್ನಲ್ಲಿ ಒಂದು ಅಜೇಯವಾಗಿ ನಿಮ್ಮನ್ನೆಲ್ಲ ಕರೆಸ್ಕೊಂಡಿದ್ದಾರೆ. ನಿಜವಾಗ್ಲೂ ಭಾಳ ಖುಷಿಯಾಗುತ್ತೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೀನಿ. ಆಮೇಲೆ ಈ ಚಿತ್ರದ ಬಗ್ಗೆ ಎಲ್ಲ ವಿವರಣೆಯನ್ನು ಸಾಕಷ್ಟು ನಮ್ಮ ನಿರ್ಮಾಪಕರು ನಿಮ್ಗೆ ಆಗಲೇ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆಮೇಲೆ ಒಳ್ಳೆಯ ಹಾಡನ್ನು ಕೇಳಿಸಿದ್ದೀವಿ ಅಂತ ನಮ್ಮ ಅಭಿಪ್ರಾಯ ಇದೆ, ನಾವು ಅಂದ್ಕೊಂಡಿದ್ದೀವಿ. ಸೊ ಹಾಡು ಡೆಫಿನೆಟಾಗಿ ಸಕ್ಸಸ್ ಆಗುತ್ತೆ ಅನ್ನೋ ಒಂದಿದೆ. ಈವನ್ ಪಿಕ್ಚರೈಸೇಷನ್ ಕೂಡ ನಮ್ಮ ಮೋಹನ್ ಮಾಸ್ಟ್ರು ಕೂಡ ಭಾಳ ಶ್ರಮಪಟ್ಟು ಎಲ್ಲರೂ ನೀವು ನೋಡಿದ್ದೀರ, ಒಂದು ವ್ಯವಸ್ಥೆ ಮಾಡಬೇಕು ಅಂತಂದಾಗ ಅಷ್ಟು ಜನನ ಸೇರಿಸಿ ಆಮೇಲೆ ಗ್ರೂಪ್ನ ಮತ್ತು ಬ್ಯಾಕ್ಗ್ರೌಂಡ್ನ ಎಲ್ಲ ಸೇರಿಸೋದು ಮಾಡಿ ಒಂದೊಂದು ಚಾರ್ಟ್ ತೆಗಿಯೋಕ್ಕೂ ಭಾಳ ಕಷ್ಟ. ಆದ್ರೂ ಅವರು ಭಾಳ ಹುರುಪು, ಸ್ಪೀಡು ಎಲ್ಲ 80, 60, 70 ಸ್ಪೀಡಿಗಿಂತ 120 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ ಅವ್ರು ಮಾಸ್ಟ್ರು. ಸೊ ಆ ಸ್ಪೀಡಲ್ಲೇ ಸಾಂಗನ್ನ ಮಾಡಿದ್ದಾರೆ. ಅದೇ ಸ್ಪೀಡಿಗೆ 120 ಕಿಲೋಮೀಟರ್ ಸ್ಪೀಡ್ ಅಂದರೆ ನಮ್ಮ ಹೀರೋ 240 ಕಿಲೋಮೀಟರ್ ಸ್ಪೀಡಲ್ಲಿದ್ದಾರೆ. ರೆಡಿಯಾ ಮಾಸ್ಟರ್, ರೆಡಿ ಮಾಸ್ಟರ್ ಅಂತ. ಸೊ ಇಬ್ಬರಿಗೂ ಭಾಳ ಚೆಲ್ಲಾಗಿದೆ. ಅಲ್ಲಿ ಕಾಂಪಿಟೇಷನ್ ಇದೆ. 120 ಅಂದರೆ 240 ಮಾಡಿ ಒಂದೇ ಟೇಕಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಹುರುಪನ್ನ ನಮ್ಮ ಧ್ಯಾನವರು ಅದರಲ್ಲಿ ಭಾಳ ಶ್ರಮ ವಹಿಸಿ ಅದರಲ್ಲಿ ಭಾಳ ಒಂದು ಹೇಳ್ತೀವಿ ನಾವು ಟೇಕ್ ಒನ್ ಆರ್ಟಿಸ್ಟ್ ಆಗಬೇಕು ಅನ್ನೋದೊಂದಿದೆ ಅವ್ರಿಗೆ. ಸೊ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಎಕ್ಸ್ಪ್ರೆಷನ್ ಚೆನ್ನಾಗಿರಬೇಕು, ಪ್ರತಿಯೊಂದಕ್ಕೂ ಬಂದು ಕೇಳೋದು ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಕೇಳ್ತಕ್ಕಂಥ ಅಭಿಪ್ರಾಯವನ್ನು ಮಾಡ್ತಾರೆ. ಅದನ್ನು ಸೆರೆ ಹಿಡಿಬೇಕಾದಾಗ ಭಾಳಷ್ಟು, ಯಾಕಂದರೆ ಒಂದು ಆರ್ಟಿಸ್ಟ್ ಅಂದಾಗ ಆರ್ಟಿಸ್ಟ್ಗೆ ತನ್ನದೇ ಆದ ಒಂದು ಬ್ಲಾಕ್ಸ್ ಇರುತ್ತೆ. ಒಂದೊಂದು ಆರ್ಟಿಸ್ಟ್ನ ತಂದಾಗ ನಾವು ಈ ಇಮೇಜಲ್ಲಿ ನಾವು ಈ ಬ್ಲಾಕಲ್ಲಿ ಇಡಬೇಕು, ಈ ಫ್ರೇಮ್ ಇಡಬೇಕು ಅಂತಕ್ಕಂಥದ್ದಿದೆ. ಆ ಆ ನಿಟ್ಟಿನಲ್ಲಿ ನಮ್ಮ ಶೇಖರ್ ಚಂದ್ರ ಅವರು ಭಾಳ ಸ್ಪೆಷಲ್ ಲೆನ್ಸಸ್ಸನ್ನು ತರಿಸಿ, ಸ್ಪೆಷಲ್ ಲೈಟಿಂಗನ್ನು ತರಿಸಿ, ಎಕ್ವಿಪ್ಮೆಂಟ್ ಎಲ್ಲ ತಗೊಂಡ್ಬಂದು ಎಕ್ವಿಪ್ಮೆಂಟ್ ಎಲ್ಲ ತರಿಸ್ಕೊಂಡು ಅದನ್ನು ಯಾವ ರೀತಿ ಇದು ಮಾಡಬೇಕು, ಈ ಆರ್ಟಿಸ್ಟ್ಗೆ ಈ ಅವರ ಇಮೇಜಿಗೆ ತಕ್ಕಾಗಿ ಇಮೇಜ್ ಬರೋ ರೀತಿಯಾಗಿ ಅದನ್ನು ಮಾಡ್ತಕ್ಕಂಥದ್ದನ್ನು ನಮ್ಮ ಶೇಖರ್ ಚಂದ್ರ ಅವರು ಮಾಡ್ತಿದ್ದಾರೆ. ಈಗಾಗಲೇ ಕಥೆಯ ಬಗ್ಗೆ ನಮ್ಮ ಯೋಗೇಶ್ವರ್ ಸಾರ್ ಹೇಳಿದ್ದಾರೆ. ಅದಕ್ಕೆ ಒದಗಿಸಿರ್ತಕ್ಕಂಥದ್ದು ಸ್ಕ್ರೀನ್ ಪ್ಲೇ ಮತ್ತು ಡೈಲಾಗ್ನ ರಮೇಶ್ ಅವರು, ನಮ್ಮ ಗುರುರಾಜ್ ದೇಸಾಯಿ ಅವರು, ನಮ್ಮ ವಿಶ್ವ ಅವರು ಭಾಳ ಈ
ಏನು ಹೇಳ್ತೀವಿ ತ್ರಿಮೂರ್ತಿಗಳು ಅಂತ ನಾವೇನು ಹೇಳ್ತೀವಿ, ಆ ತ್ರಿಮೂರ್ತಿಗಳು ಸೇರಿ ಈ ಕಥೆಗೆ ಬಲವನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಲಂ ಅಂತ ಅನ್ನೋದಕ್ಕೆ ಆ ಸಾಹಿತ್ಯ ಬಲವನ್ನು ಅವರು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಟೀಮ್ ಜೊತೆ ಇದ್ದಾರೆ, ನಮ್ಮ ಸುರೇಶ್ ರಾಜ್ ಇದ್ದಾರೆ, ನಮ್ಮ ಕೋ ಡೈರೆಕ್ಟ್ರು, ಅವರು ನಮ್ಮ ಜೊತೆನೇ ಇದ್ದಾರೆ. ಎಲ್ಲ ಈ ಒಂದು ಹೇಳ್ಬೇಕಂದ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಅಂತ ಸಾಹೇಬರು ಏನು ಹೇಳಿದಾರೋ ಆ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ. ಇದ್ರ ಜೊತೆಗೆ ನಮ್ಮ ಎಲ್ಲ ಟೆಕ್ನಿಷಿಯನ್ಸೂ ಇದ್ದಾರೆ. ಮತ್ತು ಇಲ್ಲಿರ್ತಕ್ಕಂಥ ಆರ್ಟಿಸ್ಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ ಆರ್ಟಿಸ್ಟ್ಗಳನ್ನು ಭಾಳ ಕೋಆಪ್ರೇಟಿವ್ ಆಗಿ ನಡೀತಕ್ಕಂಥದ್ದಿದೆ. ಎಲ್ಲರನ್ನ ಸೇರಿಸ್ಕೊಂಡು ಒಂದು ದೊಡ್ಡ ಏನಂತೀವಿ, ಒಂದು ದೊಡ್ಡ ಸಂಸಾರನ ಕಟ್ಕೊಂಡು ಬಾದಾಮಿ ಕರ್ಕೊಂಡ್ಬಂದಿದ್ದಾರೆ. 8ನೇ ತಾರೀಕು ನಾವು ಬೆಂಗಳೂರನ್ನ ಬಿಟ್ಟಿದ್ದು, 5ನೇ ತಾರೀಕು ಮುಹೂರ್ತ ಆದಮೇಲೆ ಅಲ್ಲಿಂದ 2 ದಿವಸ ಅಲ್ಲಿ ಶೂಟಿಂಗ್ ಮಾಡಿದ್ಮೇಲೆ 8ನೇ ತಾರೀಕು ನಾವು ಬಾದಾಮಿಗೆ ಬಂದ್ವಿ, ಬೀಡು ಬಿಟ್ಟಿದ್ದೀವಿ. 8ನೇ ತಾರೀಕಿಂದ ಹಂಗೆ ನಡೀತಾ ಇದೆ. ಮುಂದೆ ಇಲ್ಲಿ ಇನ್ನು 2 ದಿವಸ ಇಲ್ಲಿ ಇರ್ತೀವಿ, 2-3 ದಿವಸ ಇಲ್ಲಿ ಮುಗಿಸ್ಕೊಂಡು ತಿರ್ಗಾ 5ನೇ ತಾರೀಕು ನಾವು ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಹೊಸಪೇಟೆಗೆ ಅಲ್ಲಿ 2 ದಿವಸ ಚಿತ್ರೀಕರಣ ಇದೆ. ಇರೋದ್ರಿಂದ ನಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ಕೊಂಡು ಒಂದು ಸತತವಾದ ಒಂದು ಲಾಂಗ್ ಶೆಡ್ಯೂಲ್ ಅಂತ ಏನು ಹೇಳ್ತೀವಿ, ಆ ಲಾಂಗ್ ಶೆಡ್ಯೂಲನ್ನು ಈ ಸರಿ ಪೂರೈಸ್ತಾ ಇದಾದ ಮೇಲೆ ನಾವು ಚನ್ನಪಟ್ಟಣದಲ್ಲಿ ಮಾಡ್ತೀವಿ. ಚನ್ನಪಟ್ಟಣ ಆದ ನಂತರ ತಿರ್ಗಿ ವಿಲ್ ಕಮ್ ಬ್ಯಾಕ್ ಟು ಬಾಗಲಕೋಟ್, ಬೆಳಗಾಂ, ಈ ಥರ ಹುಬ್ಳಿ, ಈ ಥರ ಲೊಕೇಶನ್ಸ್ಗೆಲ್ಲ ನಾವು ಬರುವಂಥದ್ದು ಇದೆ. ಸೊ ಇನ್ನು ಸಾಕಷ್ಟು ವಿಷಯನ ಹೇಳ್ಬಿಟ್ಟಿದ್ದಾರೆ. ಯಾವ ಕಾಲಘಟ್ಟದಲ್ಲಿ ಕಥೆ ನಡೀತಾ ಇದೆ? ಯಾವ ಕಾಲಘಟ್ಟದಲ್ಲಿ ಕಥೆ ನಡೆಯುತ್ತೆ ಇದು? ಏನಂತಂದರೆ 1500 ವರ್ಷಗಳ ಹಿಂದೆ ಇರ್ತಕ್ಕಂಥ ಪುಲಿಕೇಶಿ ಆಡಳಿತದಲ್ಲಿರ್ತಕ್ಕಂಥದ್ದು, ಪುಲಿಕೇಶಿ ಆಡಳಿತ ಮತ್ತು ಈಗಿನ ನಿಟ್ಟಿನಲ್ಲಿ ಇರ್ತಕ್ಕಂಥ ಈಗಿನ ಶತಮಾನದಲ್ಲಿ ಏನಿದೆ ಆ ವ್ಯತ್ಯಾಸಗಳನ್ನು ಹೇಳ್ಕೊಳ್ತಾ ಹೋಗುತ್ತೆ ಕಥೆಯಲ್ಲಿ, ಪ್ಯಾರಲ್ ಆಗಿ ಬರುತ್ತೆ ಕಥೆಯಲ್ಲಿ. ಪುಲಿಕೇಶಿ ಮತ್ತು ಈಗಿನ ವಾತಾಪಿಯ ಬಗ್ಗೆ, ಅಂದರೆ ಹೀರೋ ಹೆಸರು ವಾತಾಪಿ ಅಂತ ಇಟ್ಟಿದ್ದೀವಿ ನಾವು. ಸೊ ಆ ಕಥೆ ತಿಳ್ಕೊಂಡಿದೆ, ಅದು ಇಟ್ಕೊಂಡು ಹೋಗುತ್ತೆ, ಅದು ಪಾಠಕಕ್ಕೆ ಹೋಗುತ್ತೆ ಆ ಕಥೆಯನ್ನು. ಆ ಕಥೆ ವಿಷಯವನ್ನು ನಮಗೆ ಆಗಲೇ ಸಾಹೇಬರು ಹೇಳ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಏನು ಮಾತಾಡಲ್ಲ. ಹಲೋ, ಏನು ಹೇಳಿ ಸರ್? ಎಲ್ಲ ನೀವು ನೋಡಿದಂಗೆ ಅಲ್ಲಿ ಸ್ಟೇಜು ಅಲ್ಲಿ ಇಲ್ಲಿದ್ದಾಗ ಹೆಚ್ಚು ಕಮ್ಮಿ 500 ಜನ ಇದ್ರು. ಅಲ್ಲೇ 500 ಪ್ಲಸ್ ಜೂನಿಯರ್ಸ್ ಅದು ಅಂತಂದರೆ ಹೆಚ್ಚು ಕಮ್ಮಿ 1000 ಜನ ಆಗೋಗ್ತಾನೆ, 1000 ಮೆಂಬರ್ಸ್ ಬಂದ್ಬಿಡ್ತಾರೆ ಆಲ್ರೆಡಿ ಆಗಿ. ನಿನ್ನೆ ಬಂದಾಗ ಹೆಚ್ಚು ಕಮ್ಮಿ ಒಂದು 35-40 ಟ್ರ್ಯಾಕ್ಟರ್ ಜನ ಡ್ಯಾನ್ಸರ್ಸ್ ಅವ್ರದ್ದು ಅದೆಲ್ಲ ಮತ್ತೊಂದು ಎಲ್ಲ ಹೆಚ್ಚು ಕಮ್ಮಿ 1000 ಜನ ಮೇಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಕೋ ಆರ್ಟಿಸ್ಟು ಎಲ್ಲ ಸೇರಿದ್ರೆ 1000 ಮೆಂಬರ್ಸ್ ಮೇಲೆ ಬರ್ತಾ ಇದೆ ಎಲ್ಲ. ನಿಮ್ಮ ಕ್ವಶನಲ್ಲೇ ಆನ್ಸರ್ ಇದೆ. ಯಾಕಂತಂದರೆ ನಾವು ನಮ್ಮ ಮಕ್ಕಳಿಗೆ ಇಷ್ಟದಿಂದ ನಾವು ಹೇಳಬೇಕು. ನಮ್ಮ ಮಕ್ಕಳಿಗೆ ನಾವು ಹೇಳ್ತಾ ಇದ್ರೆ ಯಾರು ಹೇಳ್ತಾರೆ? ಸೊ ಹೇಳ್ಬೇಕಾಗ್ತಕ್ಕಂಥ ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರೋದು ಯೋಗೇಶ್ ಸರ್ ಅವರು. ಸೊ ಈ ಕಥೆಯನ್ನು ನಾವು ಹೇಳಬೇಕು. ಯಾಕಂದರೆ ನಿನ್ನೆ ಮಧ್ಯಾಹ್ನ ಒಂದು ಮಾತು ಹೇಳಿದ್ರು, ಬೇರೆ ಭಾಷೆಗಳಲ್ಲಿದೆ, ಬೇರೆ ಭಾಷೆಗಳಲ್ಲಿ ಕಾಲ್ಪನಿಕವಾಗಿ ಮಾಡಿರ್ತಕ್ಕಂಥದ್ದು ಇರುತ್ತೆ, ಜಾನಪದ ಆಗಿರ್ಬೋದು, ಹಿಸ್ಟ್ರಿ ಅಂತ ಹೇಳ್ಕೊಂಡು ಮಾಡಿರ್ತಕ್ಕಂಥದ್ದು ಕಥೆಗಳಿದೆ. ಇಲ್ಲಿ ನಮ್ಮಲ್ಲಿ ನಮ್ಮ ಸೊಗಡು ಏನಿದೆ, ಇಲ್ಲಿ ಮಾಡಿರ್ತಕ್ಕಂಥ ರಾಜ ಮಹಾರಾಜರು ಆಡಳಿತವನ್ನು ನಡೆಸಿರ್ತಕ್ಕಂಥ ರಾಜ ಮಹಾರಾಜರ ಕಥೆ ಚರಿತ್ರೆ ಇದೆಯಲ್ಲ, ಆ ಚರಿತ್ರೆಯನ್ನು ಹೇಳಬೇಕು. ನಾವು ಎಷ್ಟು ಕಡೆ ನಾವು ಹೇಳಿದ್ದೀವಿ ಅಥವಾ ನಾವು ಕೇಳಿದ್ದೀವಿ, ಪುಸ್ತಕಗಳನ್ನ ನಾವು ಎಲ್ಲಿ ಓದಿದ್ದೀವಿ ಅಥವಾ ಪುಸ್ತಕಗಳಿಲ್ಲ. ಈ ನಿಟ್ಟಿನಲ್ಲಿ ಕಥೆಗಳನ್ನ ಸಾಕಷ್ಟು ಕಥೆ ಇದೆ. ನಮ್ಮ ಕರ್ನಾಟಕದಲ್ಲೇ ಆಡಳಿತವನ್ನು ನಡೆಸಿ ಸಾಕಷ್ಟು ವರ್ಷಗಳ ಕಾಲ ನಮ್ಮ ಕರ್ನಾಟಕದ ರಾಜ ಮಹಾರಾಜರು ಆಡಳಿತ ಮಾಡಿದ್ದಾರೆ ಅನ್ನೋ ಸಾಕ್ಷಿ ಇದೆ, ಚರಿತ್ರೆ ಇದೆ. ಅದನ್ನು ಹೇಳಬೇಕು ಅನ್ನೋ ಆಸೆ ಯೋಗೇಶ್ವರ್ ಸರ್ಗಿದೆ. ಸೊ ಆ ನಿಟ್ಟಿನಲ್ಲಿ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಈಗಿರ್ತಕ್ಕಂಥ ಈ ಕಾಲಘಟ್ಟದ ಪ್ರಸ್ತುತ ಮತ್ತು ಪೂರ್ವಭಾವಿ ಇರ್ತಕ್ಕಂಥದ್ದು 6ನೇ ಶತಮಾನದಿಂದ ಎರಡನ್ನೂ ಜೋಡಣೆಯನ್ನು ಮಾಡಿ ಈ ಕಥೆಯನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಏನಿದೆ ಬೇಸಿಕ್ಕಾಗಿ ಯೋಗೇಶ್ವರ್ ಸರ್ನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಥೆ ಆಗಿದ್ದರಿಂದ ಅವರು ಚೆನ್ನಾಗಿ ಗ್ರೈಂಡಿಂಗ್ ಮಾಡ್ತಾರೆ, ಒಂದೊಂದು ಸೀನನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಪೂರ್ವವಾಗಿ ನಮ್ಮ ರಮೇಶ್ ಸಾರು ಅವರೆಲ್ಲ ಸೇರಿಕೊಂಡು ಅದಕ್ಕೆ ಇಲ್ಲ ಸರ್ ಇದನ್ನೆಲ್ಲ ಹಿಂಗಿದ್ರೆ ಚೆನ್ನಾಗಿರುತ್ತೆ, ಆ ಥರ ಚೆನ್ನಾಗಿರುತ್ತೆ ಅಂದಾಗ ನಮ್ಮ ಒಪಿನಿಯನ್ ಕೊಡ್ತಕ್ಕಂಥ ಇದನ್ನೆಲ್ಲ ಮಾಡ್ತೀವಿ. ಈ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಆಮೇಲೆ ಮೆಹದಾಳೆ ಅಂತ ಒಂದು ಸೈಂಟಿಸ್ಟ್ ಇದ್ದಾರೆ, ಅವರು ಕೈಗಾಲದಲ್ಲಿರ್ತಕ್ಕಂಥದ್ದು. ಅವರು ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ, ಬಾದಾಮಿ ಬಗ್ಗೆ, ಪುಲಿಕೇಶಿ ಬಗ್ಗೆ ಬರೆದಿದ್ದಾರೆ, ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅವರು ಚಾರಿತ್ರಿಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅದನ್ನು ಅವರು ಕೂಡ ಹಿಸ್ಟೋರಿಯನ್ಸ್ಗಳ ಸಹಾಯವನ್ನು ತಗೊಂಡಿದ್ದೀವಿ. ಅದೇ ರೀತಿ
ಈ ರೈತರ ಹೋರಾಟದ ಬಗ್ಗೆ ಅಂದ ತಕ್ಷಣ ಈ ನಿಜವಾಗ್ಲೂ ರೈತ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಸಹಾಯನೂ ಕೂಡ ತಗೊಂಡಿದ್ದೀವಿ ನಾವು ಈ ಚಿತ್ರಕ್ಕೆ. ಸ್ಕ್ರೀನ್ ಪ್ಲೇ ಮೂಮೆಂಟ್ ಅಂದಾಗ ನೀವು ಕೇಳೋದು ಭಾಳ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿ. ಯಾಕಂದರೆ ಹಾಫ್ ಲೈನ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ, ರಿವರ್ಸ್ ಸ್ಕ್ರೀನ್ ಪ್ಲೇ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ, ಒಂದು ಹಿಸ್ಟಾರಿಕಲ್ ಸಿನಿಮಾ ನಾವು ಹೇಳಬೇಕು ಅಂತ ಹೋದಾಗ ಅವ್ರು ಆಗಲೇ ಕೇಳಿದ್ವಿ ಹೇಗೆ ಇಷ್ಟ ಆಗುತ್ತೆ ಅಂತ. ನಾವು ಬಂದಾಗ ಒಂದು ಫಸ್ಟ್ ಬಂದಾಗ ಆಡಿಯನ್ಸ್ ಥಿಯೇಟರ್ ಬಂದು ಕೂತಾಗ ಅವ್ರಿಗೆ ನಾವು ಮನದಟ್ಟು ಮಾಡಬೇಕು. ನಾವು ಏನು ಹೇಳ್ತಿದ್ದೀವಿ, ಯಾರ ಬಗ್ಗೆ ಹೇಳ್ತಿದ್ದೀವಿ, ಯಾಕೆ ಹೇಳ್ತಿದ್ದೀವಿ ಅಂತಕ್ಕದನ್ನು ಮನದಟ್ಟು ಮಾಡಬೇಕು. ನಾವು ಬಾದಾಮಿಯನ್ನು ತೋರಿಸಿದಾಗ ಬಾದಾಮಿ ವಿಷಯ ಹೇಳ್ತಾ ಇದ್ದೀವಿ ಒಂದು ಏಕದಮ್ ನಾವು ಆಫ್ಲೈನಲ್ಲಿ ಹೋಗೋದಕ್ಕೆ ಆಗೋದಿಲ್ಲ. ಸೊ ಅದರಿಂದ ಅದನ್ನು ಹೇಗೆ ಆ ಸ್ಕ್ರೀನ್ ಪ್ಲೇ ಇರೋದಿಲ್ಲ, ಡೈರೆಕ್ಟಾಗೇ ಇರುತ್ತೆ. ಬಿಗಿನಿಂಗಲ್ಲಿ ಮೊದಲು ಒಂದು ಏನು ಹೇಳ್ತೀವಿ ಸಿನಾಪ್ಸಿಸ್ ಥರ ಏನಿರುತ್ತೆ ಅದನ್ನು ನಾವು ಹೇಳಿ ಅದಾದ ನಂತರ ಮಿಕ್ಕಿದ ಕತೆ ಹೋಗೋದನ್ನು ಸ್ಕ್ರೀನ್ ಪ್ಲೇ ಅದು ಕರ್ಕೊಂಡು ಹೋಗುತ್ತೆ. ಅದು ಕತೆ ಸಾಕಷ್ಟು ತಿರುವುಗಳಿದೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೆಲ್ಲ ಇದೆ ಇದರಲ್ಲಿ. ಏನಿದೆ ಹಿಸ್ಟಾರಿಕಲ್ ಮಂಡ್ ಸೋಷೋ ಹಿಸ್ಟಾರಿಕಲ್ ಥರ ಇರುತ್ತೆ ಸಿನಿಮಾ. ಪರಿಸರ ಇದರದೆಲ್ಲ ಅಂದರೆ ಅರಮನೆ ಇದನ್ನೆಲ್ಲ ಯಾವ ಥರ ಹೆಂಗೆ ರಿಸರ್ಚ್? ಡೆಫಿನೆಟ್ ಆಗಿ ಸರ್, ಇವತ್ತಿನ ದಿವಸ ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಟೆಕ್ನಾಲಜಿಗೋಸ್ಕರ ನಾವೆಲ್ಲ ನಮಗೋಸ್ಕರ ಟೆಕ್ನಾಲಜಿ ಅಂತ. ಆ ಟೆಕ್ನಾಲಜಿಯನ್ನು ನಾವು ಬಳಸ್ಕೋಬೇಕು. ನಾವು ಈ ಚಿತ್ರಕ್ಕೆ ಎಷ್ಟು ಬೇಕು, ಏನು ಬೇಕು, ಹ್ಯಾಕ್ ಬೇಕು ಅಂತಕ್ಕಂಥದ್ದನ್ನು ನಾವು ಆಗಲೇ ಈಗ ಕ್ಯಾಮ್ರಾಮನ್ನು ನಮ್ಮ ಆರ್ಟ್ ಡೈರೆಕ್ಟ್ರು ಅಮರ್ ಅವರು ನಾವೆಲ್ಲ ಕೂತ್ಕೊಂಡು ಎಲ್ಲ ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಸಿ ಜಿ ಕೂಡ ಇರುತ್ತೆ, ಯಾಕಂದರೆ ಇವತ್ತಿನ ಇದಕ್ಕೆ ಬೇಕಾಗಿರ್ತಕ್ಕಂಥ ವೈಡರ್ ಪರ್ಸ್ಪೆಕ್ಟಿವ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪ್ರೇಷನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ತಾವೀಗಾಗಲೇ ನಮ್ಮ ಟೀಸರ್ ಬಿಟ್ಟಾಗ ಮೂರ್ತಿ ಬಿಟ್ಟಾಗ ನೋಡಿರ್ಬೋದು, ಆದಮೇಲೆ ಏನು ಗ್ರ್ಯಾಂಚರ್ ಇದೆ, ಈ ಸಿನಿಮಾ ಏನು ಸ್ಟೈಲಲ್ಲಿ ಇರುತ್ತೆ ಅಂತ ಈಗ ನಿಮ್ಗಾಗಲೇ ಅರ್ಥವಾಗಿರುತ್ತೆ. ಯಾಕಂದರೆ ಒಂದು ಕಡೆ ನಾವು ಪುಲಿಕೇಶಿ ತೋರಿಸಿ ಅದಾದ ನಂತರ ರೈತ ಮತ್ತು ರೈತನ ಮಗನ ಬಗ್ಗೆ ಎರಡು ತೋರಿಸಿದ್ದೀವಿ ನಾವು. ಅಂದರೆ ರೈತರು ಬಂದು ಯೋಗೇಶ್ವರ್ ಸರ್, ರೈತನ ಮಗ ಬಂದು ಧ್ಯಾನ್ ಅವ್ರು ಮಾಡಿದ್ದಾರೆ. ಸೊ ಎರಡು ನಿಮಗಿದೆ ಅದರಲ್ಲಿ. ಸೊ ಅದನ್ನು ನೋಡಿದೆ ಜೊತೆ ಮತ್ತು ಧ್ಯಾನ್ಗೆ ಫಸ್ಟ್ ಸಿನಿಮಾ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ಇನ್ನು ಎಲ್ಲ ಟೆಕ್ನಿಷಿಯನ್ಸು ಎಲ್ಲರಿಗೂ ಒಳ್ಳೆಯದಾಗಲಿ. ನಾಗಣ್ಣ ಸರ್ ಜೊತೆ ನನ್ನ 2ನೇ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಅದಾದಮೇಲೆ ಈ ಸಿನಿಮಾ ವರ್ಕ್ ಮಾಡ್ತಾಯಿದ್ದೀನಿ ಆಫ್ಟರ್ 20 years. ಸೊ ತುಂಬ ಖುಷಿಯಾಗುತ್ತೆ. ಸೀನಿಯರ್ ಟೆಕ್ನಿಷಿಯನ್. ಇನ್ನು ಸಿನಿಮಾ ಇದ್ರ ಬಗ್ಗೆ ಹೇಳಬೇಕಂದ್ರೆ ತುಂಬ ದೊಡ್ಡ ಸ್ಕೇಲಲ್ಲಿ ಪಿಕ್ಚರೈಸೇಷನ್ ಆಗ್ತಾಯಿದೆ ಈ ಸಿನಿಮಾ. ಆ್ಯಂಡ್ ನಾನು ಪರ್ಸನಲಾಗಿ ಹೇಳ್ಬೇಕಂದ್ರೆ ಈ ಸಾಂಗ್ನ ನಾನು ಊರುಗಳಲ್ಲಿ ಜಾತ್ರೆ ನೋಡಿದ್ದೆ, ಈ ಸಾಂಗಲ್ಲಿ ನಾನು ಜಾತ್ರೆ ನೋಡಿದೆ ವಾಪಸ್ಸು. ಯೋಗೀಶ್ ಸರ್ ಅಷ್ಟು ಜನ ಡ್ಯಾನ್ಸರ್ಸು, ಅಷ್ಟು ಜನ ಅದಕ್ಕೆ ಫಿಲ್ಲಪ್ಸು, ನಾವೇನೇನು ಕೇಳ್ತಾ ಇದ್ದೀವೋ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿತ್ತು. ನಾನು ಆ ಫ್ರೇಮ್ನ ಕಂಟ್ರೋಲ್ ಮಾಡೋಕ್ಕೆ 2 DOPಗಳು ಕೆಲವು ಕೆಲಸ ಮಾಡ್ತಾಯಿದ್ದೀವಿ. ಆ ಥರ ಈ ಸಾಂಗ್ ಪಿಕ್ಚರೈಸೇಷನ್ ಆಯಿತು. ತುಂಬ ಖುಷಿ ಆಯಿತು ಸರ್. ಇದೇ ಥರ ಫಿಲ್ಮ್ನ ಎಂಟೈರ್ ಫಿಲ್ಮ್ನ ಮಾಡಿಕೊಡ್ತೀವಿ. ಥ್ಯಾಂಕ್ಸ್. CG ಬಂದ್ಬಿಟ್ಟು ಈ ಸಿನಿಮಾ ಪ್ರೊಡಕ್ಷನ್ ಡಿಸೈನರ್ ಬಂದ್ಬಿಟ್ಟು ಶಿವಕುಮಾರ್, ನಮ್ಮ KGF ನಮ್ಮ ಮ್ಯಾಕ್ಸ್ ಮಾರ್ಕ್ ಮಾಡಿದ್ದಾರೆ. ಪ್ರೊಡಕ್ಷನ್ ಡಿಸೈನರ್ ಶಿವಕುಮಾರ್ ಮಾಡ್ತಾಯಿದ್ದಾರೆ. ಅಮರ್ ಆರ್ಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಜೊತೆಲಿ. ಆ್ಯಂಡ್ CG ಬಂದ್ಬಿಟ್ಟು ನಿರ್ಮಲ್ ವರ್ಕ್ ಮಾಡ್ತಾಯಿದ್ದಾರೆ. ಸೊ CG ಕೇಳಿದ್ರು, ಇಡೀ ಸಿನಿಮಾದಲ್ಲಿ CG ಪೋರ್ಷನ್ ಏನೇನು ಬರುತ್ತೆ ಆಲ್ರೆಡಿ ಒಂದು AI ವರ್ಷನಲ್ಲಿ ಆಲ್ರೆಡಿ ಡಿಸೈನ್ ಮಾಡಿ ವರ್ಕ್ ಮಾಡಿ ಅದು ಹೆಂಗೆ ಬರುತ್ತೆ ಹೆಂಗೆ ಅಂತ ಆಲ್ರೆಡಿ ಒಂದು ಐಡಿಯಾ ತೊಗೊಂಡು ಅದನ್ನ ಇಟ್ಕೊಂಡು ನಾವು ಇನ್ಕಾರ್ಪೊರೇಟ್ ಮಾಡ್ತಾಯಿದ್ವಿ ಸಿನಿಮಾ ಒಳಗಡೆ. ಸೊ ಅದನ್ನು ಅಚೀವ್ ಮಾಡೋದು ಇರೋಲ್ಲ ಸರ್, CG ಇರುತ್ತೆ. ನನಗೆ CG ಮಿನಿಮೈಸ್ ಮಾಡೋದು ಹೆಂಗೆ ಅಂತ ನಾವು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅದನ್ನು CGನೇ ಮಿನಿಮೈಸ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ವಿ. ಸೊ ಒರಿಜಿನಲ್ ಸೆಟ್ಸು ಒರಿಜಿನಲ್ ಇದು. ಸೊ ಫಿಲಮ್ಸ್ ಮಾತ್ರ CG ಹೋಗ್ತಾ ಇದೆ. ನಾನು ಮೊದಲನೇದಾಗಿ CP ಯೋಗೇಶ್ವರ ಸರ್ಗೆ ತುಂಬ ಕೃತಜ್ಞತೆಗಳು ಹೇಳ್ತೀನಿ. ಯಾಕೆಂದರೆ ನಾನು ಏನು ಇಟ್ಕೊಂಡಿದ್ರು ಬೇಡ ಅಂದಿರ ಇಲ್ಲ ಮಾಡೋಣ ಅಂತ. ನಾನು ಇವತ್ತವರೆಗೂ ಮಾಡಿರೋದಲ್ಲೆಲ್ಲ 5 days ಹೈಯೆಸ್ಟ್ ಡೇಸು. ಸರ್ 6 days ಕೊಟ್ಟರು ನನಗೆ. ಮತ್ತು ಡಾನ್ಸರ್ಸ್ನೂ ಅಷ್ಟೇ ಒಂದು 150
ಆ ಥರ ಮಾಡಿ ಮತ್ತು ಕಲಾವಿದರೆಲ್ಲ ಒಂದು 750 ಜನ 800 ಜನ ಸರ್ ಹೇಳ್ದಂಗೆ ನಾಗರಾಜ್ ಸರ್ ಹೇಳ್ದಂಗೆ 1000 ಕ್ರೂ ಮೇಲಿದ್ದರು ಜೂನಿಯರ್ಸ್ ಎಲ್ಲ ಬಂದು ತುಂಬ ತುಂಬ ಥ್ಯಾಂಕ್ಸ್ ಸರ್. ನಾನು ಈ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ನಮಗೆ ತುಂಬಾ ಖುಷಿ ಇದೆ. ನಮ್ಮ ಶೇಖರ್ ಸರ್ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಸೆರೆ ಹಿಡಿದಿದ್ದಾರೆ. ಹಾಗೆ ಧ್ಯಾನ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಡೆಡಿಕೇಟ್, ಇಲ್ಲ ಮಾಡೋಣ ಸರ್ ಅಂತ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು. ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಒಂದು ವಾರ ಇಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಸ್ಕೊಟ್ರು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನು ನಾವು KGF KD ನೋಡಿದೆ ಅದಕ್ಕಿಂತ ದೊಡ್ಡದಾಗಿ ಇದೊಂದು ಮೈಲಿಗಲ್ಲಾಗುತ್ತೆ. ಕರ್ನಾಟಕದ ಬಲ ಅನ್ನೋದು ಏನಿದೆ ಆ ಕರ್ನಾಟಕ ಬಲಂಗೆ ಒಂದು ಕರ್ನಾಟಕದ ಬಲ ತೋರಿಸೋದಕ್ಕೆ ನಮ್ಗೆ ಎಲ್ರಿಗೂ ತುಂಬ ಸಪೋರ್ಟಿವ್ ಇದ್ದಾರೆ. ಹಾಗೆ ಸಾಂಗ್ ಹರಿಕೃಷ್ಣ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ಹರಿಕೃಷ್ಣ ಸರ್ ಆ್ಯಂಡ್ KP ಶ್ರೀಕಾಂತ್ ಸರ್ ಕೂಡ ಅಷ್ಟೇ ನಂಗೆ ತುಂಬ ಸಪೋರ್ಟಿವ್ ಇದ್ದಾರೆ. ಆ್ಯಂಡ್ ಆಲ್ ಕರ್ನಾಟಕ ಬಲಂ ಟೀಮ್ ತುಂಬಾ ಸಪೋರ್ಟಿವ್ ಆಗಿದೆ. ಥ್ಯಾಂಕ್ ಯು ಆಲ್ ಸರ್. ಇದರಿಂದ ನನಗೊಂದು ಒಳ್ಳೆ ಹೆಸರು ಬರುತ್ತೆ ಅಂತ ಅಂದ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸರ್. ಅದೇ ಹೇಳಿದ್ರೆ ನಾನು ಓಕೆ ಅಂದ್ರೂ ಬಿಡೋದಿಲ್ಲ, ಇಲ್ಲ ಸರ್ ಇನ್ನೊಂದು ಸರಿ ಮಾಡ್ತೀನಿ ಅಂತ ಹೇಳ್ತಾರೆ. ಅದಿದ್ದರೆ ಖಂಡಿತ ನಮಗೆ ಯಾವುದೇ ಒಂದು ಆರ್ಟಿಸ್ಟ್ಗೆ ಆ ಥರ ಕೇಳಿದಾಗ ಒಬ್ಬ ಡ್ಯಾನ್ಸ್ ಮಾಸ್ಟರ್ಗೆ ಒಂದು ಒಳ್ಳೆ ಹೆಸರು ಬರೋದಕ್ಕೆ ಕಾರಣನೇ ಆರ್ಟಿಸ್ಟ್ ಇರ್ತಾರೆ ಸರ್. ಆರ್ಟ್ನ ಟ್ವಿಸ್ಟ್ ಮಾಡಿದ್ರೆ ಅವ್ರು ಆರ್ಟಿಸ್ಟ್ ಆಗ್ತಾರೆ ಸರ್. ಇಲ್ಲ ಸರ್ ರಿಹರ್ಸಲ್ ಮಾಡಿದ್ವಿ. ಅವ್ರಿಗೆ ಫಸ್ಟ್ ಸಿನಿಮಾ ಇರೋದ್ರಿಂದ ರಿಹರ್ಸಲ್ ಮ್ಯಾನರಿಸಮ್ ಎಲ್ಲ ನಾವು ಹೇಳ್ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಮತ್ತು ಅವರೇ ಹೇಳಿದ್ನಲ್ಲ ಸರ್, ಏನೋ ಇಲ್ಲ ಅಂದರೂ ಇನ್ನೊಂದು ಸರಿ ನೋಡ್ತಾರೆ, ಇನ್ನೊಂದು ಸರಿ ಮಾಡ್ತೀನಿ ಅಂತ ಮಾಡ್ತಾರೆ. ಅದು ನಮಗೆ ತುಂಬ ಖುಷಿ. ಕೇಳಿ ಮಾಡೋದಿದೆಯಲ್ಲ ಅದು ತುಂಬಾ ಖುಷಿ. ಥ್ಯಾಂಕ್ಸ್ ಟು ಸರ್. ಎಲ್ಲನೂ ನಮ್ಮ ಸರಿಂದನೇ ಆಗಿರೋದು. ಖಂಡಿತ ಸರ್. ಆಫ್ಟರ್ KGF ಆ್ಯಂಡ್ KD ನಂತರ ಇದೇ ದೊಡ್ಡ ಬಜೆಟ್ ಆಗುತ್ತೆ ಸರ್. ಇದು ಮೈಲಿಗಲ್ ಆಗುತ್ತೆ ನನಗೆ. ಥ್ಯಾಂಕ್ ಯು ಸರ್. Namaskar everybody, this is Manika. Little bit louder. Hello. Okay, louder now? Okay. Perfect. Okay, speak. Yes? Yes, so we are working on the song as of now, and we have started shooting a little bit of bits for the movie, and it's really, really exciting. ಮೈಕ್ ತಗೊಳ್ಳಿ ಕೊಡ್ರಿ. ಸರ್ ಆನ್ ಮಾಡಿ. ನಿಮ್ಮ ಪಾತ್ರದ ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳಿ. ತುಂಬ ಎಕ್ಸ್ಪೀರಿಯನ್ಸ್. Is everybody more comfortable in English or Hindi? English is fine. Perfect. About your character. So my character is of a girl who has studied in foreign and is coming back and is equipped with a lot of knowledge, and she has this role of a person who is really, really curious and is interested in the history of this place, and that is the role, and further on you'll be seeing it in the movie. Your shooting started. Yes. How is the experience? The experience has been great because this is my debut film, and one thing is there for sure. Whenever you start something new, you get really, really nervous, and that I really had in my heart. But at the same time, when I came here, the kind of warmth I felt and the kind of connection I felt, that was organic. Because at the end of the day, the story is about something that I resonate with. And immediately, when this whole scene comes up where there are dialogues and then it has to be acted out, I realized that always I had this thought, if I don't understand the words, how am I going to act it out? But then I realized there is a feeling behind that language, that wording, that scene, and that I was able to catch. And that's all possible because of the wonderful technicians and the directors and the amazing production team that we have, that they are so accepting and they are so helpful in this entire experience, and that sums up. It's just wholesome. About your co-star and producer, director. So first of all, about the director, sir, he's probably the most patient person ever. Whenever I come up to him, I'm always like, sir, did I do this right? Can you tell me what I can improve upon? And he very patiently tells, like, Malika, you can totally do this, that. And then at the end of the shoot, he always gives a little review. That's always so helpful. And the next day, that review is what keeps the energy up. And I think a director's role is not just to direct a movie, but also to give a direction to the actors and the entire project. So that direction, it's wholesome, and he has that thing in him. He's more of a mentor at this point. So I'm very, very grateful for that. And about the production, as I've been hearing and I've been seeing with my own eyes, that
when we talk about production and we talk about budgets and the kind of planning that goes into it, it's about having a vision, and that vision is visible in the amount of investment that's actually going in this project. That it's not just a film, it's kind of a dream to put together this history which is so rich. When I came here, I got to learn so much about the place, about the history of the Chalukya Empire, and all of the temples and the caves that are here. These people carry a story, and that needs to come out of this town, and that is what this production is all about. And as far as the co-star is concerned, I think he's one of the most amazing people that I've ever met. Also, we haven't met that much, but yes, one thing is for sure, that there's this certain positivity that radiates, and most importantly, the people that you're working with, the kind of hard work they put into their work, that's evident. So one thing is for sure, ever since I think we met in the Murat, one thing was very evident, that how much work he has put into this role, in terms of the preparation that he has done, in terms of acting, in terms of, for example, his body and the way he is just preparing, not just to be an actor, but to become somebody who can embody that role. So this is the whole experience that has made everything so special for me. You have some serious portions to do. Yes. Very interesting. Not to tell. We are looking forward to that, but yes, they're going to be there. Have you read any chapters regarding Pulikeshwar or Chalukyas regarding your school days? Yes, we have. So I studied political science and economics, but in school I was an art student. So yes, a little bit about the empire I've read, but not much in detail. But yes, after I came here, I'm learning a lot about it. Good evening, everybody, and thank you for waiting and coming here. After 20 years, I'm back to Kannada industry. The word coming back itself feels very emotional, and I'm also proud to be part of this film, Karnata Balam. The sound of the name itself is very powerful. So being part of this powerful journey itself is feeling so overwhelming and very happy, in fact. And I'm sharing the stage today with a lot of, very good at work, in every field, like the director, the producer, the cameraman, the writers, the co-artists, everybody is like so good at their work, and I'm so proud to be part of this team. And my role in this film is I'm playing Jan's mother, and it's very emotional, very touching, and very important. And coming back, I think I cannot ask for more. This is the best opportunity that I would really, look forward anytime. And this happening now is the best thing. And Badami is wonderful. We've shot so many places here in Badami, and people are wonderful. And when I dress up and walk on the streets, I feel like one of them. And all my staff also mentioned that you just look like one of them, you don't look different. So that's the character about being one of them. And you don't see Laya there, but you will see a mother that's struggling for her son. So that's very important. And Badami looks very beautiful, and in our cameraman's lens, through his lens, it looks even more wonderful. I keep telling him that. And thank you, sir, for all that, and also making us look very good on the screen. And Director sir, I would like to thank you for being like a backbone. Like, after every shot, I kind of, without knowing, look at you to see whether it's okay or not.
and your okay is very important for me, and that's so nice, that you handle it very patiently. Most of the time is very, very patient, and I wonder how he can do that. That's really surprising, but thank you, sir, for being patient with us. And coming to Jan, of course, he is very hardworking and very talented, but he doesn't take anything for granted. He wants to make sure he is doing it right every minute, and he takes inputs from everyone and he processes it and delivers, and that's very important. And he looks very good on screen, and we share a mother and son bond even outside the movie, like not only on the set and off the set also. So that's very important that it shows on the screen. So I think I wish him all the best and good luck for all his future projects as well. And I would like to thank for this wonderful opportunity from CP Yogeshwar sir and Sheila Yogeshwara sir, madam, and all the co-stars. And I have a lot to say, but I'll keep it saved for next time. And thank you for coming, and I would really like your blessings. Please watch this film whenever it comes, and hope you will like it. Thank you. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಫಸ್ಟ್ ಈ ಸಿನಿಮಾದಲ್ಲಿ ಅಭಿನಯಿಸಬೇಕು ಅಂತ ದೇಸಾಯಿ ಸರ್ ಫಸ್ಟ್ ಫೋನ್ ಮಾಡಿದ್ದು. ಅವರ ಜೊತೆ ನಾನು ಒಂದು ಸಿನಿಮಾದಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೆ. ಆಮೇಲೆ CP ಯೋಗೇಶ್ವರ್ ಸರ್ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ತುಂಬ ದೊಡ್ಡ ಸಿನಿಮಾ ಅಂದರೆ ಒಂದು ಒಳ್ಳೆ ಕತೆ ಇರಬೇಕು. ಒಳ್ಳೆ ಸಿನಿಮಾ ಆಗಬೇಕಾದ್ರೆ ಒಂದು ಒಳ್ಳೆ ಕತೆ ಇರಬೇಕು. ಸೊ ಫಸ್ಟ್ ಕತೆ ಕೇಳಿದೆ. ಕತೆ ತುಂಬ ಚೆನ್ನಾಗಿದೆ. ಈಗಿನ ಸಿಚುವೇಶನಿಗೆ ಜನರಿಗೆ ತುಂಬ ಕನೆಕ್ಟ್ ಆಗ್ತದೆ ಅನಿಸಿತು. ಅದರ ಜೊತೆಗೆ ನನಗೆ ಇನ್ನೂ ಖುಷಿ ಆಗೋದು, ಇದು ನನ್ನ ಭಾಗ್ಯ ಅಂದ್ಕೊಳ್ತೀನಿ. ಹಿರಿಯ ನಿರ್ದೇಶಕರು ಮತ್ತು ಹಿರಿಯ ಕ್ಯಾಮೆರಾಮ್ಯಾನ್ ಅಂಥವ್ರ ಜೊತೆ ವರ್ಕ್ ಮಾಡುವ ಭಾಗ್ಯ ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ಆಮೇಲೆ ಪ್ರತಿ ಸಿನಿಮಾದಲ್ಲಿ ನಾನು ಇಷ್ಟಿಷ್ಟು ದೊಡ್ಡವರಿಗೆ ಅಮ್ಮ ಆಗ್ತಿದ್ದೆ. ಈಗ ಒಂದು ಪುಟ್ಟರಾಣಿ ಮುದ್ದು ಮಗುವಿಗೆ ಈ ಸಿನಿಮಾದಲ್ಲಿ ಅಮ್ಮ ಆದದ್ರ ಬಗ್ಗೆ ತುಂಬ ಖುಷಿ ಇದೆ. ಸಿನಿಮಾ ತುಂಬ ಒಳ್ಳೆಯದಾಗಿ ಖಂಡಿತ ಬರ್ತದೆ, ಅದರಲ್ಲಿ ಡೌಟೇ ಇಲ್ಲ. ಬಲಮಿಗೆ ಕರ್ನಾಟಕದ ಬೆಂಬಲ ಇದ್ದೇ ಇರ್ತದೆ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೇನೆ. ಬೇರೆಯವರಿಗೆ ಅವಕಾಶ. ರಮೇಶ್ ಸರ್ ಇಲ್ಲಿ ಬಂದ್ಬಿಡಿ. ನಮಸ್ತೆ ಎಲ್ರಿಗೂ. ನಾನು ನೇರವಾಗಿ ಅಂದರೆ ಕೆಲವು ವಿಷಯಗಳನ್ನ ನಿಮ್ಮ ಹತ್ರ ನೇರವಾಗಿ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಏನಪ್ಪ ಅಂದರೆ, ಈ ಸಿನಿಮಾ ಸ್ಕ್ರಿಪ್ಟ್ ರೈಟಿಂಗಲ್ಲಿ ನಾನು ಬರೆದಿ ಅಂತಾರೆ. ನನ್ನ ಜೊತೆ ಗುರುರಾಜ್ ದೇಸಾಯಿ ಇದ್ದಾರೆ, ವಿಶ್ವ ಇದ್ದಾರೆ. ಅವ್ರ ಜೊತೆ ನಾನು ಒಟ್ಟಿಗೆ ಕೆಲಸ ಮಾಡಿದ್ದೆ. ಅದು ಬಿಟ್ಟರೆ ಆ ಕಡೆ ಶ್ರೀಕಾಂತ ಇದ್ದಾರೆ, ದಮ್ಮು ಶ್ರೀರಾಮ್ ಟೈಮಲ್ಲಿ ವರ್ಕ್ ಮಾಡಿದ್ದೆ ಅವ್ರ ಜೊತೆ. CP ಯೋಗೇಶ್ವರ್ ಅವ್ರ ಸಿನಿಮಾಗೆ ಸೈನಿಕಾಗಿ ಬರೀ ಹಿಂದಿ ಡೈಲಾಗ್ ಬರೆದಿದ್ದೆ ಅಷ್ಟೇ, ಮಧು ಸರ್ ಡೈಲಾಗ್ ಬರೆದಿದ್ರು. ಅದು ಬಿಟ್ಟರೆ ಇಡೀ ಟೀಮ್ ನನಗೆ ಹೊಸದು. ನಾನು 150 ಸಿನಿಮಾ ಬರೆದಿದ್ರು ಇಷ್ಟು ದೊಡ್ಡ ಹೊಸ ಟೀಮ್ ಜೊತೆ ವರ್ಕ್ ಮಾಡಿರಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ತುಂಬ ಹೇಳೋಕ್ಕೆ ಇಷ್ಟಪಡೋದೇನಪ್ಪ ಅಂದರೆ, ಇಲ್ಲಿ 4 ಪಿಲ್ಲರ್ನ ನಾನು ತುಂಬ ಚೆನ್ನಾಗಿ ನೋಡಿದ್ದೀನಿ. ಒಂದು ಯೂತ್ಫುಲ್ ಅಂತ ಧ್ಯಾನ್ ಸರ್ನ, ಇನ್ನೊಂದು ಎಕ್ಸ್ಪೀರಿಯನ್ಸ್ಡ್ ಅಂತ ಯೋಗೇಶ್ವರ್ ಸರ್ನ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಕಾಣಿಸದೇ ಇರುವಂಥ ಶೀಲಾ ಮೇಡಮ್ನ. ನಾವೇನು ಡಿಸ್ಕಷನ್ ಇದ್ರೆ ಪ್ರಶ್ನೆಗಳು ಹೆಂಗೆ ಬರುತ್ತೆ ಅಂತಂದರೆ, ಒಂದು ಯೂತ್ಫುಲ್ ಆಗಿ ಬರುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಆಗಿ ಬರುತ್ತೆ. ಅವರು ಒಬ್ಬ ಆಡಿಯನ್ಸ್ ಆಗಿ ಬರ್ತಾರೆ. ಅವ್ರ ಜೊತೆ ಇನ್ನೊಬ್ರು ಸುರೇಶ್ ಅಂತಿದ್ದಾರೆ, ಅವರು ಎಕ್ಸಿಬಿಟರ್ ಆಗಿ ಬರ್ತಾರೆ ಸರ್. ಒಂದು ಸಲ ನಾವು ಸೀನ್ ಮಾಡಿದ್ರೆ ಮಾತ್ರ ಆ ಸೀನ್ ತಿದ್ದಿ ತೀಡಿ ಅರ್ಗಿಸಿ ಗಿರಿಸಿ ಎಲ್ಲ ಹಾಕಿ, ಅಂದರೆ ಎಷ್ಟೊತ್ತಲ್ಲಿ ಬೇಕಾದ ಪ್ರಶ್ನೆ ಬರುತ್ತೆ. ಸ್ಕ್ರೀನ್ ಪ್ಲೇ ಮಾಡೋದು ಮಾತಾಡಲ್ಲ. 12 ಗಂಟೆ ಬೇಕಾದ ಪ್ರಶ್ನೆ ಬರುತ್ತೆ, ಯೋಗೇಶ್ವರ್ ಸರ್ ಕಡೆ ಇಲ್ಲ. ಸ್ಪಾಟಲ್ಲಿ ಪ್ರಶ್ನೆ ಬರುತ್ತೆ, ಇವ್ರ ಕಡೆ ಇಲ್ಲ. ನಾವೆಲ್ಲವೂ ರೀಡಿಂಗ್ ಕೊಡ್ತಾ ಇದ್ರೆ ಮೇಡಮ್ ಬಂದ್ಕೊತು ಅಂದರೆ, ಇದು ನನ್ನ ಆಡಿಯನ್ಸ್ ಆಗಿ ನೋಡಿದ್ರೆ ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ.
ಸೊ ಇದೆಲ್ಲವನ್ನು ನೋಡಿ ಹೊಸ ಸೀನ್ ಬರೆದ್ರೆ ಆ ಸುರೇಶ್ ಅವ್ರು ಬರ್ತಾರೆ, ಈ ಸಿನಿಮಾದಲ್ಲಿ ಆ ಸೀನ್ ನಾನು ನೋಡಿದ್ದೆ ಸಾವಂತ ಅಂತ. ಸೊ ಹೀಗೆ ನಮ್ಮನ್ನು ಹಾಕೊಂಡು ರುಬ್ಬಿಬಿಟ್ಟಿದ್ದಾರೆ ಅಂತಾನೆ ಅನ್ಬೋದ್ಬೇಕಾದ್ರೆ. ಸೊ ಅವಾಗ ನೀವು ಕೇಳಿದ್ರಿ ಇವತ್ತು ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅಂತ. ನೀಟಾಗಿ ಹೇಳಬೇಕು ಅಂದರೆ ಹೆಣ್ಮಕ್ಳಿಗೆ ಜಡೆ ಇದ್ದಂಗೆ ಇರುತ್ತೆ. ಮೂರೆಳೆ ಹಾಕಿ ಹಿಂಗೆ ಗಡಿತೀರ ಹಾಗೆ ಜಡೆ ಹೆಣ್ದಂಗೆ. ಇದರಲ್ಲಿ ಒಂದು ಯೂತ್ಫುಲ್ ಕಥೆ ಇದೆ, ಅವ್ರಿಗೆ ಇಂಟೆನ್ಷನ್ ಏನಿದೆ, ಏನು ಕರ್ನಾಟಕ ಬಲಮನ ಸೈನ್ಯ ಕಟ್ಟ ಒಂದಾದರೆ, ಇನ್ನೊಂದು ಇವತ್ತಿನ ಉತ್ತರ ಕರ್ನಾಟಕದ ಭಾವನೆ ನೀರಿನ ಪ್ರಾಬ್ಲಮ್ ಒಂದು ಲೈನ್ ನೋಡ್ತಾ ಇರುತ್ತೆ, ಇನ್ನೊಂದು ಪುಲಿಕೇಶಿ ಕಥೆ ಓಡ್ತಾ ಇರುತ್ತೆ. ಈ ಮೂರು ಬ್ಲೆಂಡ್ ಆಗಿ ಬರುವಂಥದ್ದು ತುಂಬ ಕಷ್ಟ. ಅದಕ್ಕೆ ಪೂರ್ವಕವಾಗಿ ಕಥೆ ಅಂತ ಕೊಟ್ಟವ್ರು ಯೋಗೇಶ್ವರ್ ಸರ್. ಇದನ್ನ ಮೂರನ್ನ ಹಿಡಿದಿದ್ವಿ. ನೀವು ಸಿನಿಮಾ ನೋಡಿದ ತಕ್ಷಣ ಪುಲಿಕೇಶಿನ ಕಾಟಾಚಾರಕ್ಕೆ ಹೇಳಿದ್ರು ಅಂತನೋ ಅಥವಾ ಈ ಕಥೆಗಳೆಲ್ಲ ಬೇಕು ಅಂತ ತುಳುಕಿದ್ದಾರೆ ಅಂತ ನಮ್ಗೆ ಯಾವುದು ಅನ್ಸಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲದಕ್ಕೂ ಪೂರ್ವಕವಾಗಿ ಪಾತ್ರಗಳು ನಿಂತಿರುವಂಥದ್ದು. ನಾನು ನೋಡಿದ ಅಂದರೆ ಕೆಲವು ಬಗ್ಗೆ ಕೇಳಿದ್ದೆ, ನಾನು ಇಂತಿಂಥವ್ರು ಒಳ್ಳೆ ಆರ್ಟಿಸ್ಟ್ಗಳದ್ದು ವರ್ಕ್ ಮಾಡಬೇಕು ಅನ್ನೋ ಆಸೆ ಇತ್ತು. ಅದರಲ್ಲೂ ತುಂಬ ವಿಶಿಷ್ಟವಾಗಿ ನೋಡಿ ಸಂಪತ್ ಸರ್ ನಾನು ವರ್ಕ್ ಮಾಡಿರಲಿಲ್ಲ, ಭಾಳಷ್ಟು ಸಲ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ರ ಹತ್ರ ಭಾಳಷ್ಟು ಡಿಸ್ಕಷನ್ ಆಗಿತ್ತು ಈ ಸಿನಿಮಾದಲ್ಲಿ. ಮೇಡಮು ಅವ್ರ ಜೊತೆ ಅವ್ರ ಬಗ್ಗೆ ಕೇಳಿದ್ದೀನಿ, ನೋಡಿದ್ದೀನಿ. ಈ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಬಾಗಾಜವಾಡಿ ಅವರು, ಪೃಥ್ವಿ ಸುಬ್ಬಯ್ಯ ಮಾತ್ರ ನಾವು ಹಿಂದಿನ ಸಿನಿಮಾ ವರ್ಕ್ ಮಾಡಿದ್ವಿ. ಅದು ಬಿಟ್ಟರೆ ಎಲ್ಲ ಹೆಣ್ಮಕ್ಳಿದ್ದಾರೆ, ಎಲ್ಲರೂ ಹೊಸದೊಬ್ಬರು, ಎಲ್ಲರೂ ತುಂಬ ಇಯರಿಂಗ್ ಅಂದರೆ ಕೇಳೋ ಪೇಷನ್ಸ್ಗಳಿದ್ದಾರೆ ಎಲ್ರಿಗೂ, ಇನ್ಕ್ಲೂಡಿಂಗ್ ಧ್ಯಾನ್ ಸರ್. ನಾವೇನು ಹೇಳಿದ್ರೆ ಕೇಳ್ತಾರೆ, ಅಟ್ಲೀಸ್ಟ್ ಕೇಳಿ ಅದಕ್ಕೆ ಏನು ವಾಪಸ್ ಕೊಡಬೇಕು ಅನ್ನೋ ಪೇಷನ್ಸ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಸೊ ಈ ಪೇಷನ್ಸ್ ಇದ್ದಾಗ ಕೇಳೋದು ಅಂದರೆ ನಾವು ರಿಸೀವಿಂಗ್ ಎಂಡು ತುಂಬ ಚೆನ್ನಾಗಿದ್ದಾಗ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಧೈರ್ಯ ನಮ್ಗೆ ಇದ್ದೇ ಇದೆ. ಆ ಧೈರ್ಯದಲ್ಲಿ ಮುಂದೆ ನುಗ್ತಾ ಇದ್ದೀವಿ. ಮಿಕ್ಕಿದ ಎಲ್ಲವನ್ನೂ ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡೋಣ. ಇದನ್ನು ಪೀಟಿಗೆ ಮಾತ್ರ ಹಾಕ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಮಾತಾಡೋದು. ಫಸ್ಟು ಧ್ಯಾನ್ ಅವ್ರಿಗೆ ಕನ್ನಡ ಚಿತ್ರರಂಗಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೀನಿ. ಎರಡನೇದು, ನನಗೆ ಶ್ರೀಕಾಂತ್ ಸರ್ ಫೋನ್ ಮಾಡಿ ಸಂಪಾತ್ ಒಂದು ಸಿನಿಮಾ ಆಗ್ತಿದೆ, ಡೇಟು ಫ್ರೀ ಇಟ್ಕೊಳ್ಳಿ ಅಂತ ಕೇಳಿದ್ರು. ಹೌದಾ ಸರ್, ಯಾವುದು ಸರ್ ಅಂದಿದ್ದಕ್ಕಿಲ್ಲ, ನಾಗಣ್ಣ ಸರ್ದು ತುಂಬ ಸೀನಿಯರ್ ಡೈರೆಕ್ಟರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಅನ್ನೋದು ಒಂದು ಖುಷಿ ಆಯಿತು. ಮತ್ತು ಇಲ್ಲಿ ಬಂದ ಮೇಲೆ ಆ ಟೀಮ್ ನೋಡಿ ಗಾಬರಿ ಬಿದ್ದದೆ. ಯಾಕೆಂತಂದರೆ ಅವರಿಂದ ಕೆಲಸ ಮಾಡ್ತಿರೋದು ಸುರೇಶ್ ಸರ್ ಇರ್ಬೋದು, ಮತ್ತು ದೇಸಾಯಿ ಅವರು, ಮತ್ತು ಇವರು ರಮೇಶ್ ಸರ್, ಎಲ್ಲರೂ ಇಷ್ಟು ದೊಡ್ಡ ಟೀಮ್ ಕೆಲಸ ಮಾಡ್ತಿದೆ ಅಂತಂದರೆ ಇದರಲ್ಲಿ ಏನೋ ಇದೆ ಅಂತ. ಅದ್ರ ಜೊತೆಗೆ ಚಂದ್ರ ಸರ್ ಅವ್ರ ಟೀಮು, ಮತ್ತು ಮೋಹನ್ ಮಾಸ್ಟ್ರು ಈಗ ಒಂದು 5-6 ದಿವಸದಿಂದ ಸಾಂಗನ್ನು ನೀವೇ ನೋಡಿದಿರೋದೆ. ಇವತ್ತು ಬೆಳಗ್ಗೆಯಿಂದನೂ ಅದು ಹೇಗೆ ನಡೀತಿದೆ ಕೆಲಸ ಅನ್ನೋದು ನಿಮಗೆ ಗೊತ್ತಿದೆ. ಇಷ್ಟು ಹೇಳಬಲ್ಲ. ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ತೀನಿ, ಇಲ್ಲ ಅಂದರೆ ನನ್ನ ಪಾತ್ರ ಮಾನಸಿ ಗಂಡ ಸರ್. ಸರ್ ಅದು ನೀವು ಪಿಕ್ಚರಲ್ಲಿ ನೋಡಿದ್ರೆ ಇಬ್ರು ಒಂದೇ ಹೈಟ್ ಕಾಣ್ತೀವಿ ಸರ್. ಅದು ಟೆಕ್ನಿಕಲ್ ಆಗಿ ಚಂದ್ರ ಸರ್ ಮಾಡ್ತಿದ್ರು. ಅವ್ರು ಹೆಂಗೆ ಅಂತಂದರೆ ಯಾವುದಾದ್ರು ನಿಮ್ಗೆ ಶಾರ್ಟ್ ಇಡಬೇಕಾದ್ರೆ ಅದನ್ನು ಸ್ವಲ್ಪ ಒಂಚೂರು ನೀನು ಸ್ವಲ್ಪ ಮುಂದೆ ಬಾ ಅನ್ನೋರು. ಸೊ ಅವ್ರನ್ನ ಒಂದು ಹೆಜ್ಜೆ ಹಿಂದೆ ಕಳಿಸಿ ಹೈಟ್ ಮ್ಯಾಚ್ ಮಾಡಿ. ನೆನ್ನೆ ಸಾಂಗಲ್ಲೂ ಅಷ್ಟೇ, ಫಸ್ಟ್ ಟೈಮು ಸಾಂಗಲ್ಲಿ ಮುಂದೆ ಒಳ್ಳೆ ಭೂಪ ಬಂದಂಗೆ ಗೊತ್ತಾಯಿದ್ದೀನಿ, 2 ಹೆಜ್ಜೆ ಹಿಂದೆ ಗೊತ್ತಿದ್ದಾರೆ ಅವರು. ಏನಕ್ಕೆ ಅಂತಂದ್ರೆ ಹೈಟ್ ಮ್ಯಾಚ್ ಮಾಡೋಕ್ಕೆ. ಸೊ ಹೀಗೆಲ್ಲ ಮಾಡಿ ಇಲ್ಲ, ಅಲ್ಲಿ ಕ್ಯಾರೆಕ್ಟರ್ಗೆ ಹೆಸರು ಬರೆಯೋಲ್ಲ. ಸೊ ಅವ್ರನ್ನೇ ಇಟ್ಕೊಂಡು ಮಾನಸಿ ಗಂಡ ಅಂತ ಬರೆದಿದ್ದಾರೆ, ಅದಕ್ಕೆ ಒಂದಿಗೆ ಹೇಳಿದ್ದು. ಮತ್ತು ಇಲ್ಲಿ ಎಲ್ಲಾದ್ರ ಜೊತೆಗೆ ಒಂದು ಈ ಸಿನಿಮಾಗೆ ಯಾವುದೇ ಕೊರತೆ ಆಗದಂಗೆ, ಏನು ಯಾವುದೇ ವಿಚಾರದಲ್ಲಿ ಕೊರತೆ ಆಗದಂಗೆ ಅದ್ರ ಹಿಂದೆ ನಿಂತಿರೋದು ಯೋಗಿ ಸರ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ, ಸಿನಿಮಾ ಗೊತ್ತಿರೋದ್ರಿಂದ. ಸೊ ಅದರಿಂದ ಹೆಂಗೆ ನಿಂತಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಶೀಲಾ ಮೇಡಮ್ ಶೂಟಿಂಗ್ ನಡೀತಿದ್ರೆ ಅವ್ರು ಏನು ಮಾಡೋರು ಅಂದರೆ ಪಬ್ಲಿಕ್ ಹತ್ರ ಹೋಗೋರು. ಹೆಂಗೆ ಅನ್ನಿಸ್ತಿದೆ, ಚೆನ್ನಾಗಿ ಅನ್ನಿಸ್ತಾ ಇದೆಯಾ, ಸಿನಿಮಾ ಬಂದ್ಮೇಲೆ ನೀವೆಲ್ಲ ನೋಡ್ತೀರಾ ಇದನ್ನು, ಮತ್ತು ಆ ಹುಡುಗ ಹೇಗೆ ಮಾಡ್ತಿದ್ದಾನೆ ಅಂತ ಎಲ್ಲ ಅವರು ಪಬ್ಲಿಕ್ಕನ್ನು ಕೇಳ್ತಿದ್ರು. ಅಂದ್ರೆ ಅವ್ರ ಇಂಟ್ರೆಸ್ಟ್ ನೋಡಿ ಹೇಗಿದೆ ಅಂತ ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು. ಪ್ರತಿಯೊಂದೂ ಕೂಡ ಮೇಡಮ್ ಅವರು ಇನಿಷಿಯೇಟಿವ್ ತಗೊಂಡು ಜೊತೆಲೇ ಇರ್ತಾರೆ ಅಂತ. ಅದಷ್ಟೇ ಅಲ್ಲ, ಶೂಟಿಂಗಿಗೆ ಬಂದಾಗ ಅವ್ರು ಪಬ್ಲಿಕ್ ಜೊತೆ ಹೇಗೆ ಬೆರೀತಿದ್ರು ಅನ್ನೋದು ನೆನ್ನೆ ಅಂತೂ ಸಾಂಗಲ್ಲಂತೂ ಒಂದು ಕಡೆ ನಿಂತಿದ್ದಾರೆ ಇದು ಹಿಂಗೆ ಗುಂಪಲ್ಲಿ
ಮ್ಯೂಸಿಕ್ ಹಾಕಿದ್ರೆ ಏನು ಅವರು ಎಕ್ಸೈಟ್ ಆಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅಂದರೆ ಅಷ್ಟು ಇನ್ವಾಲ್ವ್ಮೆಂಟು ಇಡೀ ತಂಡದ್ದು ಇದೆ. ಸೊ ಹಾಗಾಗಿ ಧ್ಯಾನ್ ಅವ್ರಿಗೆ ವೆಲ್ಕಮ್. ಇವ್ರದ್ದು ಡೆಡಿಕೇಶನ್ ಮತ್ತು ಅವಾಗಲೇ ಹೇಳ್ತಿದ್ರು, ಸರಿ ಹೇಳ್ತಿದ್ರು, ಒಂದೇ ಟೇಕಲ್ಲಿ ನಾನು ಮಾಡಬೇಕು, ಒನ್ ಟೇಕ್ ಆರ್ಟಿಸ್ಟ್ ಆಗಬೇಕು ಅಂತ. ಅದಷ್ಟು ಸುಲಭ ಅಲ್ಲ. ಬಟ್ ಆ ಥರದ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತಿದ್ದಾರಲ್ಲ, ಒಬ್ಬ ಕಲಾವಿದನಿಗೆ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡೋದೇ ಭಾಳ ಇಂಪಾರ್ಟೆಂಟ್. ಸೊ ಕಲಿಕೆಯ ಗುಣ ಮತ್ತು ಅಬ್ಸರ್ವ್ ಮಾಡೋದು ಅದೆಲ್ಲ ತುಂಬ ಚೆನ್ನಾಗಿದೆ. ಯಾಕೆಂದರೆ ಎದುರುಗಡೆ ಕೂರಿಸ್ಕೊಂಡವ್ರಿಗೆ ಮುಖಸ್ತುತಿ ಮಾಡೋದು ಇಷ್ಟು ಹೇಳಕ್ಕೆ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಸರ್, ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷೀಯ ಭಾಷಣ ರೀತಿಯಾಗಿದೆ, ನಮ್ದೆಲ್ಲ ಮುಗಿಸ್ಬಿಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಾಗಣ್ಣ ಸರ್ ಹೇಳಿದಾಗೆ ನಿಮ್ಮನ್ನೆಲ್ಲ ನಮ್ಮ ಶೂಟಿಂಗ್ ಜಾಗದಲ್ಲಿ ನೋಡೋದು ಭಾಳ ಸಂತೋಷ ವಿಚಾರ. ಹಿಂದೆ ಎಲ್ಲ ವ್ಯಾನಲ್ಲಿ ಕರ್ಕೊಂಡೋಗೆಲ್ಲ ಮಾಡ್ತಿದ್ವಿ, ಕೇಳ್ತಿದ್ವಿ, ಆದರೆ ಇವತ್ತು ನೇರವಾಗಿ ನೋಡ್ತಾ ಇದ್ದೀವಿ, ಅದು ಸಂತೋಷ ವಿಚಾರ. ಆಮೇಲೆ ನನ್ನ ಪಾತ್ರದ ಸಂಬಂಧಪಟ್ಟ ಹಾಗೆ ನಾನು ಕಾಕ 1, ಕಾಕ 2 ಅಂತಂತ 2 ಪಾತ್ರಗಳನ್ನು ಇಲ್ಲಿ ರೂಪಿಸಿದ್ದಾರೆ. ನಾನು ಕಾಕ 1, ಕಾಕ 2 ನಮ್ಮ ಪೃಥ್ವಿ ಸುಬ್ಬಯ್ಯ ಅಂತಂದ್ಬಿಟ್ಟು ಅದ್ಭುತವಾದ ನಟರು ಅವರು. ನಾನು ಯೋಗಿ ಸರ್ ಕಾಲದಿಂದ ಅವರ ಮಗನ ಕಾಲದವರೆಗೂ ಸಂಪೂರ್ಣವಾಗಿ ನಾವು ಜರ್ನಿ ಮಾಡ್ತೀವಿ ಇಡೀ ಸಿನಿಮಾದಲ್ಲಿ. ಆ ಒಂದು ಸಂದರ್ಭದ ಏನು ಇವರ ಸಂದರ್ಭದಲ್ಲಿದ್ದಂಥ ಹೋರಾಟ ಮತ್ತು ಆ ನೋಟಗಳನ್ನೆಲ್ಲ ಇಟ್ಕೊಂಡು ಇವನ ಜೊತೆನೂ ಕೂಡ ರನ್ ಮಾಡ್ತೀವಿ. ಅಂಥದ್ದೊಂದು ಪ್ರಮುಖವಾದ ಪಾತ್ರವನ್ನು ನಮಗೆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಇದಕ್ಕೆ ಪ್ರಮುಖವಾಗಿ ನಾನು ಶೀಲಾ ಮೇಡಮ್ ಥ್ಯಾಂಕ್ಸ್ ಹೇಳ್ತೀನಿ. ಅವರು ನನ್ನ ಆಯ್ಕೆ ಅಂತ ಅಂದ್ಬಿಟ್ಟು ನನಗೆ ಹೇಳಿದ್ದು ಭಾಳ ಸಂತೋಷದ ವಿಚಾರ ಆಯಿತು. ಇಲ್ಲಿ ಮತ್ತೊಂದು ವಿಚಾರ ಏನಂದರೆ, ನನಗೆ ವೈಯಕ್ತಿಕವಾಗಿ ಅಥವಾ ನನ್ನಂಥ ಎಲ್ಲರಿಗೂ ಕೂಡ ಇದೊಂದು ಸ್ಕೂಲ್ ರೀತಿ ಮಾರ್ಪಟ್ಟಿದೆ. ಯಾಕಂತಂದರೆ 90ರ ದಶಕದಿಂದ ಬಂದಂತಹ ಅತ್ಯದ್ಭುತವಾದಂತಹ ನಿರ್ದೇಶಕರು ಮತ್ತು ಹಳೆಯ ಸ್ಕೂಲ್ನಿಂದ ಪಾಠ ಕಲಿತು ಅದನ್ನು ಮುಂದುವರಿಸ್ಕೊಂಡು ಅನೇಕ ದೊಡ್ಡ ದೊಡ್ಡ ನಾಯಕ ನಟರುಗಳಿಗೆ ಸೆಲೆಬ್ರಿಟಿಗಳನ್ನಾಗಿ ಮಾಡಿದಂತಹ ನಿರ್ದೇಶಕರು ನಾಗಣ್ಣ ಸರ್, NS ರಮೇಶ್ ಸರ್. ಹ್ಞೂ ಸರ್, ಮನುಷ್ಯ ಲಕ್ಷ್ಮಣ್ ಸರ್. ಇಷ್ಟೆಲ್ಲ ಅದು ಶೇಖರ್ ಚಂದ್ರ ಅವರು ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಮಾಡುವಂಥವ್ರು. ಅವ್ರದ್ದು ಒಂದು ಟೀಮು, ದೊಡ್ಡ ಟೀಮು. ನಿರ್ದೇಶಕರ ಗುಂಪಲ್ಲಿ ನೋಡಿದ್ರೆ ಅದು ದೊಡ್ಡ ಟೀಮು. ಸುರೇಶ್ ಅವರು ಭಾಳ ಅದ್ಭುತವಾದಂತಹ ಹಿನ್ನೆಲೆ. ಮತ್ತು ನಮ್ಮ MS ರಮೇಶ್ ಸರ್ ಟೀಮು, ವಿಶ್ವಾಸರು, ದೇಸಾಯಿ ಸರ್. ಇಲ್ಲಿ ಯಾವ ತಂಡವನ್ನು ಕಡಿಮೆ ಅಥವಾ ಹೆಚ್ಚು ಅಂತ ಹೇಳೋಕ್ಕಿಲ್ಲ. ಜೊತೆಗೆ ಅಮರ್ ಸೆಟ್, ಅದು ಕಣ್ಮುಚ್ಚಿ ಕಣ್ಣು ಬಿಡೋವ್ರಿಗೇ ಒಂದು ಹೊಸ ಲೋಕವನ್ನು ಸೃಷ್ಟಿ ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಟೀಮು, ಆ ಟೀಮ್ ಒಳಗಡೆ ಈ ಒಂದು 90ರ ದಶಕದ ಮೆಂಟ್ಯಾಲಿಟಿ ಇಟ್ಕೊಂಡು, ಆ ಥಾಟ್ ಆಫ್ ಸ್ಕೂಲ್ನ ಇಟ್ಕೊಂಡು ನಮ್ಮ ಜೊತೆ ಅವರು ಹೊಸಬರ ಜೊತೆ ಅವರು ಬ್ಲೆಂಡ್ ಆಗಿ ಅವರು ಮಾಡ್ತಾ ಇರೋದಿದೆಯಲ್ಲ, ಅವರ ತಾಳ್ಮೆ ಮಾಗಿದ್ದಾರೆ, ಜೊತೆಗೆ ಬಾಗೂ ಇದ್ದಾರೆ. ಅದ್ರ ನಂತರ ಈಗೊಂದೊಂದು 26ನೇ ಇಸ್ವಿಯಲ್ಲಿ ಒಂದು ಹೊಸ 2026ನೇ ಇಸ್ವಿಯಲ್ಲಿ ಒಂದು ಹೊಸ ಸಿನಿಮಾ, ಹೊಸ ಹೀರೋಗೆ ಮತ್ತೊಮ್ಮೆ ಅವರು ಜನ್ಮ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ನಮಗೆ ಇದೊಂದು ಯೂನಿವರ್ಸಿಟಿ ರೀತಿ ಕಾಣಿಸ್ತಾ ಇದೆ ಕಲಿಕೆಯಲ್ಲಿ. ಆ ಮಾತುಗಳು ಮತ್ತು ಧ್ವನಿಗಳು ಮತ್ತು ಅವರ ನೋಟ ಇವೆಲ್ಲವೂ ನಮಗೆ ತಿಳಿಸ್ಕೊಡೋದ್ರಲ್ಲಿ ಭಾಳ ಖುಷಿ ಆಗ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ನಮ್ಮ ಈ ಸೈನಿಕರೇ. ಈ ಸೈನಿಕ ಅವತ್ತು ಸೈನಿಕ, ಇವತ್ತು ಅತ್ಯದ್ಭುತವಾದಂತಹ ಫೀಲ್ಡ್ ಮಾರ್ಷಲ್ ಲೆವೆಲ್ಗೆ ಬಂದಿದ್ದಾರೆ. ಅಷ್ಟರ ಮಟ್ಟಿಗೆ ತಂಡವನ್ನು ಕಟ್ಟಿದ್ದಾರೆ. ನಿಮ್ಮ ಮುಂದೆ ಇವತ್ತು ನಮ್ಮನ್ನೆಲ್ಲರೂ ಕೂರಿಸಿದ್ದಾರೆ, ನಿಮ್ಮನ್ನು ಈ ಜಾಗಕ್ಕೆ ಕರೆಸಿದ್ದಾರೆ ಅಂತ ಒಂದು ಸಾಧ್ಯತೆ ಇರುವಂತಹ ಸೈನಿಕ CP ಯೋಗೇಶ್ವರ್ ಅವರು ಅವರ ಮಗನನ್ನು ನಾಯಕ ನಟನಾಗಿ ಕನ್ನಡ ರಂಗಭೂಮಿಯಲ್ಲಿ, ಕನ್ನಡ ಚಿತ್ರರಂಗಕ್ಕೆ ಇಡ್ತಾ ಇರೋದು ಈ ಸಂದರ್ಭದಲ್ಲಿ ಅತ್ಯಂತ ಅನಿವಾರ್ಯ, ಅವಶ್ಯಕ. ಸಾಧ್ಯತೆಗಳು ಎರಡೂ ಇರೋದ್ರಿಂದ ಮಧ್ಯ ಮಾತಾಡಬೇಕಾದ್ರೆ ನಿಮಗೆ ಪತ್ರಕರ್ತರು ಹೇಳ್ತಾರೆ, ಒಳ್ಳೆ ಬಾಲಿವುಡ್ ಹೀರೋ ರೀತಿ ಇದ್ದಾರೆ ನಮ್ಮ ಧ್ಯಾನ್ ಅಂತಂದ್ರೆ. ಹೌದು, ಬಾಲಿವುಡ್ ರೀತಿ ಇದ್ದಾಗ ಚಂದ ಕಾಣಿಸೋದಲ್ಲ, ಅದರ ಆಚೆಗೆ ಆ ಸತ್ವವನ್ನು ಇಟ್ಕೊಂಡು ಧ್ಯಾನ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಇವತ್ತಿಗೆ 21ನೇ ದಿನ ನನ್ನ ಪ್ರಯಾಣ, ಪ್ರತಿಯೊಂದನ್ನು ನೋಡಿದ್ದೀನಿ. ಈಸ್ ವೆರಿ ಹಂಬಲ್, ಡೆಡಿಕೇಟೆಡ್. ಧ್ಯಾನನ್ನ ಹೆಸರು ರೀತಿಯೇ ಧ್ಯಾನಸ್ಥನಾಗಿರ್ತಾನೆ ಯಾವ್ದಾದ್ರು ಕೆಲಸ ಮಾಡುವಾಗ. ಅಂಥ ಒಂದು ಸಿನ್ಸಿಯಾರಿಟಿ ಇದೆ.
ಇಂಥ ಸಿನ್ಸಿಯಾರಿಟಿ ಇರುವಂತಹ ಸಿನ್ಸಿಯಾರಿಟಿ ಇರುವಂತಹ ಒಬ್ಬ ನಾಯಕ ನಟ ಇವತ್ತು ನಮ್ಮ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರೋದು ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ. ಇದನ್ನ ನಾವೆಲ್ಲ ತುಂಬು ಹೃದಯದಿಂದ ಸ್ವಾಗತಿಸಬೇಕು. ಈ ಸ್ವಾಗತದ ಸಂದರ್ಭ ನೆಲ ಬಹಳ ಹದವಾಗಿದೆ. ಅದಕ್ಕೆ ಒಳ್ಳೆ ಮುನ್ಸೂಚನೆ, ಮಳೆನೂ ಇದೆ, ಹಿಂದೆ ಮುಂದೆ ಆಡ್ತಾ ಇದೆ, ಆದ್ರೆ ಅಷ್ಟೇ ಗಟ್ಟಿಯಾಗಿ ದಿಟ್ಟವಾಗಿ ನಮಗೆ ಅದು ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ನಾಯಕ ನಟ ನಿಲ್ಲಬೇಕಾಗಿರೋದಕ್ಕೆ ಎಲ್ಲಾ ರೀತಿಯ ಇವರ ಸೈನಿಕ ಆಗ್ಬೋದು, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವ ಆಗ್ಬೋದು, ಅದು ಕೂಡ ಬಹಳ ಏನು ಮೀನಿಂಗ್ಫುಲ್ ಆದಂತ ಸಿನಿಮಾಗಳು. ಅದನ್ನ ಆಯ್ಕೆನೂ ಕೂಡ ಅಷ್ಟೇ ಅದ್ಭುತವಾದಂತ ಮಾಡಿದ್ರು. ಸೊ ಆ ಒಂದು ನೆಲೆಗಟ್ಟಿನಲ್ಲೇ ಬಹಳ ಅತ್ಯದ್ಭುತವಾಗಿ ಈ ಸಿನಿಮಾವನ್ನ ರೂಪಿಸಿದರೆ ಎಲ್ಲಾ ನಿಟ್ಟಿನಲ್ಲೂ, ಎಲ್ಲಾ ವಿಭಾಗದಲ್ಲೂ ಕೂಡ ಕಲಾವಿದರಾಗೋದು, ಟೆಕ್ನಿಷಿಯನ್ಸ್ ಆಗೋದು, ನಿರ್ದೇಶಕರಾಗೋದು, ಬರವಣಿಗೆಗಾರಬಹುದು. ಬಹುಶಃ ನಾನು ನನ್ನ ಇಡೀ 11 ವರ್ಷದ ಲೈಫ್ ಸಿನಿಮಾದ ಜರ್ನಿಯಲ್ಲಿ ಬರಹಗಾರರು ಸ್ವತಃ ಸೆಟ್ಟಲ್ಲಿ ಇದ್ದು ಅಲ್ಲಲ್ಲಿಯ ಓರಕೋರಗಳನ್ನ ತಿದ್ದುಕೊಂಡು ನಾವು ಕೇಳ್ತಿದ್ವಿ. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಚಿಯುದಶಂಕರ್ ಅಲ್ಲೇ ಇರ್ತಿದ್ದು, ಆರ್ ಜಯಪಾಲ್ ಬರಹಗಾರರು ಇದ್ರು ಅಂತ. ಆದ್ರೆ ಈ ಸೆಟ್ಟಲ್ಲಿ ಒಬ್ರಲ್ಲ ಇಬ್ರಲ್ಲ 3 ಜನ ಅತ್ಯದ್ಭುತವಾದ ಬರಹಗಾರರು. MS ರಮೇಶ್ ಸರ್, ದೇಸಾಯಿ ಸರ್, ವಿಶ್ವ ಅತ್ಯದ್ಭುತವಾಗಿ. ಆಮೇಲೆ ಏನೇ ಹೊಸದು ಬಂದರೂ ಕೂಡ ಅದನ್ನ ಒಗ್ಗಿಸ್ಕೊಳ್ತಾರೆ. ಆಮೇಲೆ ಇಲ್ಲಿ ಪದ ಬಳಕೆ, ವಾಕ್ಯ ರಚನೆ ನಿಮಗೆ ಉಚ್ಚಾರಣೆಗೆ ಎಷ್ಟು ಯೋಗ್ಯವಾಗಿದೆ ಅಂತಂದ್ರೆ ನಿಜಕ್ಕೂ ನಮ್ಗೆ ಸಂತೋಷ ಆಗುತ್ತೆ. ಒಬ್ಬ ಕಲಾವಿದನಿಗೆ ಅತ್ಯದ್ಭುತವಾಗಿ ಒಂದು ವಾಕ್ಯವನ್ನ ಹೇಳುವಾಗ, ಸಂಬೋಧಿಸುವಾಗ, ಅದನ್ನು ಉಚ್ಚಾರಣೆ ಮಾಡುವಾಗ ಆ ಪದವೇ ತಂತಾನೆ ತಾನು ಅದು ಅಭಿವ್ಯಕ್ತಗೊಳಿಸ್ಬಿಡ್ತದೆ. ಅಂತ ಒಂದು ಅದ್ಭುತವಾದ ಬರವಣಿಗೆ. ನೀವು ನಿಜವಾಗ್ಲೂ ಈ ಸಿನಿಮಾದ ಬರವಣಿಗೆ ಅತ್ಯದ್ಭುತವಾಗಿದೆ. ಇದು ಎಲ್ಲರನ್ನು ಕರ್ಕೊಂಡು ಬಂದು ಸರ್ ಹೇಳ್ದಂಗೆ, ನಾಗಣ್ಣ ಸರ್ ಎಲ್ಲರನ್ನು ತಂದು ಇಲ್ಲಿ ಪತಾತಿ ದಳ ಇದೆ, ಅಶ್ವದಳ ಇದೆ, ಮಾಹುತ ದಳ ಇದೆ, ಎಲ್ಲಾ ದಳಗಳನ್ನು ನಮ್ಮ ಈ ಸೈನಿಕರು ತಂದು ಕೂರಿಸಿದ್ದಾರೆ. ಹೀಗಾಗಿ ನಿಜವಾಗ್ಲೂ ಇಂಥದ್ದೊಂದು ಅತ್ಯದ್ಭುತವಾದಂಥ ಸಿನಿಮಾ ಮಾಡಿದ್ದಾರೆ. ನಮ್ಮನ್ನೆಲ್ಲ ಇಲ್ಲಿ ಒಳಗೊಳ್ಳೋ ರೀತಿ ಮಾಡಿದ್ದಾರೆ. ಹಾಗಾಗಿ ಧನ್ಯವಾದಗಳು ಸರ್. ಇದು ಅತ್ಯುತ್ತಮವಾಗಲಿ. ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ನೀವು ಎಲ್ಲರೂ ಕೂಡ ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೆಲ್ಲದಕ್ಕೆ ನೀವು ಕೈ ಕೂಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. Hello everyone. Hi. ಹೀರೋ ಎಷ್ಟು ಆ್ಯಕ್ಟಿವ್ ಆಗಿರ್ತಾರೆ ಆ್ಯಂಡ್ ಅವರೆಲ್ಲ ಹೇಳೋಕ್ಕಿಂತ ಮುಂಚೆನೇ ಎಲ್ಲ ಕಲ್ತ್ಕೊಂಡು ಸ್ಟೇಜಲ್ಲಿ ಬಂದುಬಿಟ್ಟು ಆ್ಯಕ್ಟಿವ್ ಆಗಿ ಮಾಡ್ತಾರೆ ಆ್ಯಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆ್ಯಂಡ್ ಡೈರೆಕ್ಟರ್ ಸರಿಗೆ ಒಂದು ಚಪ್ಪಾಳೆ ಬೇಕು. ನನಗೆ ಈ ಮೂವಿಗೆ ಇಷ್ಟ ಆಯಿತು. ಆ್ಯಂಡ್ ಕರ್ನಾಟಕ ಬಲಂ ಅಂತ ನಾನು ಕೇಳಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಂಡ್ ಬಾದಾಮಿ ಪ್ಲೇಸ್ ತುಂಬ ಬ್ಯೂಟಿಫುಲ್ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಬ್ಯೂಟಿಫುಲ್ ಪ್ಲೇಸಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಈ ಕಡೆ ತಿರ್ಗ ಈ ಸಿನಿಮಾ ಡೈಲಾಗ್ ಹೇಳು. ನಾನು ಹೀರೋದು ಜೂನಿಯರ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಇವರು ನಮ್ಮಪ್ಪ ಅಂದರೆ ಫಿಲಮಲ್ಲಿ, ಇವರು ನಮ್ಮಮ್ಮ ಅಂದರೆ ಫಿಲಮಲ್ಲಿ, ಮತ್ತೆ ನಾನು ಅವ್ರ ಮಗ. ನನ್ನ ಹೆಸರು ವಿಹಾನ್ ಸೂರ್ಯ ಅಂತ. ನಮ್ಮೂರು ಮೈಸೂರು. ನಾನು ಇಲ್ಲಿವರೆಗೂ 3 ವರ್ಷದಿಂದ ಡ್ರಾಮಾ ಅಭ್ಯಾಸ ಮಾಡ್ತಿದ್ದೀನಿ. ಮತ್ತು ಇಲ್ಲಿವರೆಗೂ 5 ಜನ ಗುರುಗಳ ಹತ್ರ ಕಲ್ತಿದ್ದೀನಿ. ಅದಾದಮೇಲೆ ನಾನು ಇಲ್ಲಿವರೆಗೂ 3 ಫಿಲಮ್ ಮಾಡಿದ್ದೀನಿ. ಇದು 4ನೇ ಫಿಲಮ್. ಅದಾದಮೇಲೆ ವಾತಾಪಿ.
ಹಿರಣ್ಯಕಶಿಪುವಿನ ಗರ್ಭ ಬಗೆದು ಆತನ ಕರುಳುಗಳನ್ನು ಹಾರ ಮಾಡಿಕೊಂಡು ಕೊಳ್ಳಿಗೆ ಹಾಕಿಕೊಂಡವನು ನೀನೆಯೋ. ಶತ್ರುಗಳು ನಿನ್ನ ಕೈ ಕಾಲುಗಳನ್ನು ತುಂಡರಿಸುವಾಗ ಎಲ್ಲಿ ಅಡಗಿತ್ತು ನಿನ್ನ ಉಗ್ರತನ? ಎಲ್ಲಿ ಅಡಗಿತ್ತು? ಹಾಗಿದ್ದರೂ ನೀನು ಉಗ್ರ ನರಸಿಂಹ. ಛೀ, ಹೇಳಿ ನರಸಿಂಹ, ನೀನು ಹೇಳಿ ನರಸಿಂಹ. ರಣರಂಗದಲ್ಲಿ ಕನ್ನಡಿಗರ ಹಾಹಾಕಾರ, ರುಂಡ ಮುಂಡಗಳ ಚಂಡಾಟ ಎಂದು ಹಾರುತ್ತಿರುವ ಕನ್ನಡಿಗ ರಕ್ತ ನದಿಯಂತೆ ಹೋಗುತ್ತಿರುವ ರಕ್ತದಲ್ಲಿ ನಮ್ಮ ಕನ್ನಡಿಗ ರುಂಡವು ತೇಲುತ್ತಿರುವುದನ್ನು ನೋಡಿ ಯಾವ ಕನ್ನಡಿಗ ಸುಮ್ಮನಿರುತ್ತಾನೆ? ಯಾವ ಕನ್ನಡಿಗ ಸುಮ್ಮನಿರುತ್ತಾನೆ ವೆಂಕಟ? ಯಾವ ಕನ್ನಡಿಗ ತಾಯಿ ಭುವನೇಶ್ವರಿ, ನನ್ನನ್ನು ನೋಡಿ ನಗುತ್ತಿರುವಿಯಾ ತಾಯಿ? ನನ್ನನ್ನು ಅಣಗಿಸಿ ನಗುತ್ತಿರುವಿಯಾ? ನೀನೇ ಕನ್ನಡ ನಾಡಿನ ಹೆಮ್ಮೆ ಪುತ್ರ ಹೆತ್ತಮ್ಮ ಎಂದು ನಗುತ್ತಿರುವಿಯಾ? ನನಗೆ ಇನ್ನಾಕೆ ಕೆಚ್ಚಿದೆ ಬಿರುದು, ಇನ್ನಾಕೆ ಕನ್ನಡ ರಾಷ್ಟ್ರ ವೀರನೆಂಬ ಪಗರ? ಹಿಂದೇಕೆ ವೆಂಕಟ, ಹಿಂದೇಕೆ? ಕಣ್ಣಾಳುಗಳು ತಿರುಗುತ್ತಿವೆ, ರಕ್ತವು ಕುದಿಯುತ್ತಿದೆ, ಕೈ ಕಾಲುಗಳು ಕಂಪಿಸುತ್ತಿವೆ. ತಾಯಿ ಭುವನೇಶ್ವರಿ, ಕನ್ನಡಿಗರ ನರ ನಾಡಿಗಳಲ್ಲಿ ಹರಿಯುತ್ತಿರುವ ಭುವನೇಶ್ವರ ರಕ್ತದ ಮೇಲಾಣ ಮಾಡುತ್ತಿದ್ದೇನೆ. ಮುಂದಿನ ಜನ್ಮದಲ್ಲಿ ಇದೇ ನಾಡಿನಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುವೆ ತಾಯಿ, ನಿನ್ನ ಋಣವನ್ನು ತೀರಿಸುವೆ. ಜಯ ಭುವನೇಶ್ವರ, ಉತ್ತರ ಕರ್ನಾಟಕ ಭಾಗಕ್ಕೆ ಮಹದಾಯಿ ಹೋರಾಟ, ನಮ್ಮ ಹಳೆ ಮೈಸೂರು ಭಾಗಕ್ಕೆ ಕಾವೇರಿ ಹೋರಾಟ, ಇವು ಯಾವಾಗಲೂ ನೆವರ್ ಎಂಡಿಂಗ್ ಪ್ರಾಸೆಸ್ಗಳು. ನೀವೊಬ್ಬ ರಾಜಕಾರಣಿಯಾಗಿ, ಹಿರಿಯ ರಾಜಕಾರಣಿಯಾಗಿ, ಸೀನಿಯರ್ ಆರ್ಟಿಸ್ಟ್ ಆಗಿ ಈ ಒಂದು ಎರಡು ಹೋರಾಟಗಳ ಬಗ್ಗೆ ನಿಮ್ಮ ನಿಲುವು, ಧೋರಣೆ, ಅಭಿಪ್ರಾಯಗಳನ್ನು ಹೇಳ್ಬೋದು. ಈಗ ಚಿತ್ರದ ಕಥಾವಸ್ತುನೇ ಅದು. ರಮೇಶ್ ಅವರು ಹೇಳಿದಾಗೆ ಚಿತ್ರದ ಕಥಾವಸ್ತು ಒಟ್ಟಾರೆ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು, ತಾರತಮ್ಯ ಇರಬಾರ್ದು, ನೀರಾವರಿ ಯೋಜನೆಗಳು ಪೂರ್ತಿ ಆಗಬೇಕು. ಭಾಳ ವರ್ಷಗಳಿಂದ ಹೋರಾಟ ನಡೀತಿರ್ತಕ್ಕಂಥ ಮಹದಾಯಿ ಒಂದು ಸಣ್ಣ ವಿಚಾರ, ಒಂದೇನೋ ಈ ಪರಿಸರ ಮಂಡಳಿನೂ ಅಲ್ಲ, ವನ್ಯಜೀವಿ ಮಂಡಳಿಯಿಂದ ಒಂದು NOC ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಚಾರ ಇರೋದು. ಭಾರಿ ಟೆಕ್ನಿಕಲ್ ಸಣ್ಣ ವಿಚಾರ. ಇದನ್ನು ಕ್ಲಿಯರ್ ಮಾಡಿದ್ರೆ ಉತ್ತರ ಕರ್ನಾಟಕದಲ್ಲಿ ಭಾಳ ಅಭಿವೃದ್ಧಿ ಆಗುತ್ತೆ ನೀರಾವರಿ ವಿಚಾರದಲ್ಲಿ. ಈ ಸಣ್ಣ ಸೂಕ್ಷ್ಮ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆಮೇಲೆ ಜನರಲ್ ಆಗಿ ನೀರಾವರಿ ಬಗ್ಗೆ ಅದ್ರ ಬಗ್ಗೆ ಮಾತಾಡುವ ಈ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ನಾನು ಇಷ್ಟೇ ಹೇಳೋದು, ಈ ಸಿನಿಮಾ ನನಗೆ 20-25 ವರ್ಷ ಗ್ಯಾಪ್ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ಗೊತ್ತು, ನಾವೆಲ್ಲ ಭಾಳ ವರ್ಷದಿಂದ ಸಿನಿಮಾ ನಾನು ದೂರನೇ ಇದ್ದೆ. ನಾನು ಆಮೇಲೆ ಚಿತ್ರಗಳು ಮಾಡಬೇಕು, ನನಗೊಂದು ಹಂಬಲ ಇತ್ತು ಮೊದಲಿಂದ ಒಂದಷ್ಟು ಚಿತ್ರ ಮಾಡಬೇಕು ಅಂತ. ಈ ಒಂದು ನನಗೆ ಪೊಲಿಟಿಕ್ಸಲ್ಲಿ ಸ್ವಲ್ಪ ಬಿಡಿ ಮಾಡ್ಕೊಂಡಿದ್ದೀನಿ. ಶಿವಕುಮಾರ್ ಅವರೇ ಮುಖ್ಯಮಂತ್ರಿ, ನನ್ನ ಪಕ್ಕದ ಕ್ಷೇತ್ರ, ನನಗೇನು ಕೆಲಸ ಇಲ್ಲ, ಜಿಲ್ಲೆನಲ್ಲೆಲ್ಲ ನಡೀತಾ ಇರ್ತದೆ. ಸ್ವಲ್ಪ 1 ವರ್ಷ 2 ವರ್ಷ 1-2 ಒಳ್ಳೆ ಸಿನಿಮಾ ಮಾಡೋಣ ಅಂತೇಳಿ ಆಸೆ ಪಟ್ಟು ಬಂದಿದ್ದೀನಿ. ನನಗೆ ಮೊದಲು ನಾನು ಶ್ರೀಕಾಂತ್ ಕರೆದೆ. ಶ್ರೀಕಾಂತ್ ನನಗೆ ಮೊದಲು ಅವರು ಗಾಂಧಿನಗರಕ್ಕೆ ಬಂದು ನಮ್ಮ ಆಫೀಸಲ್ಲಿ ಅವರು ಮೊದಲಿಂದ ಒಂದು 25-30 ವರ್ಷದಿಂದ ನಮ್ಮ ಆಫೀಸ್ ಮುಖಾಂತರನೇ ಅವ್ರ ಸಿನಿಮಾಕ್ಕೆ ಪದಾರ್ಪಣೆ ಮಾಡಿದ್ದು. ಇಲ್ಲಪ್ಪ ನೀನು ನಿಂತ್ಕೊಂಡೆಲ್ಲ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಅವರೆಲ್ಲ ನಿಂತ್ಕೊಂಡು ಭಾಳ ಜನ ಈ ಟೆಕ್ನಿಷಿಯನ್ ಸೆಲೆಕ್ಷನ್ ಮಾಡೋದು ಅದು ಎಲ್ಲ ವಿಚಾರದಲ್ಲೂ ಅವರು ನಾನು ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ಮಾತು ಹೇಳಿದ್ರು ನನಗೆ, ರಮೇಶ್ ಅವರು ಒಬ್ಬ ನಿರ್ದೇಶಕರಾಗಿದ್ದರೂ ಕೂಡ ಈ ಚಿತ್ರದಲ್ಲಿ ಸಂಪೂರ್ಣವಾಗಿ ಅವರು ಚಿತ್ರಕಥೆ ಸಂಭಾಷಣೆ ಬಗ್ಗೆ ತೊಡಗಿಸ್ಕೊಂಡಿದ್ದು ದೇಸಾಯಿ ಅವರು, ವಿಶ್ವ ಅವರು, ಮತ್ತು ನಮ್ಮ ಸುರೇಶ್ ರಾಜ್ ಅವರು, ನಾಗಣ್ಣ ಅವ್ರಿಗೆ ಬೆಂಬಲ ಇಟ್ಟಿದ್ದಾರೆ. ನನಗೆ ಒಂದು ಭರವಸೆ ಏನಪ್ಪ ಅಂದರೆ, ತಾಂತ್ರಿಕತೆ ಇವತ್ತು ಟೆಕ್ನಾಲಜಿ ಇದೆ, ಕ್ಯಾಮ್ರಾಸ್ ಇದೆ, ದುಡ್ಡು ಹಾಕಿದ್ರೆ ಎಲ್ಲ ಥರ ಸಿಗುತ್ತೆ ಕೈಗೆ. ಆದರೆ ಒಂದು ಕತೆ, ಗಟ್ಟಿ ಕತೆ ಸಿಗಬೇಕಾದ್ರೆ ಭಾಳಷ್ಟು ಜನ ತಮ್ಮ ಹಮ್ಮು ಬಿಟ್ಟು ಅದಕ್ಕೆ ದುಡಿಬೇಕಾಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮ್ಮ ಟೀಮ್ನಲ್ಲಿ ನಾವೆಲ್ಲ ಸೇರಿಕೊಂಡು ಕತೆ ಬಗ್ಗೆ, ಸಿನಿಮಾ ಮೇಕಿಂಗ್ ಬಗ್ಗೆ, ಚಿತ್ರಕಥೆ ಬಗ್ಗೆ ಭಾಳ ಶ್ರಮ ಹಾಕಿ ಅದಕ್ಕೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಭಾಳಷ್ಟು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣರು. ಈಗ ಒಂದೆರಡು ಹಾಡುಗಳನ್ನು ನಾವು ಬೇಡ ಅಂತ ತೀರ್ಮಾನ ಮಾಡ್ಬೋದು. ಒಂದು ಹಾಡು ಮಾಡಿ ಹಾಡಿಸಿ ಟ್ರ್ಯಾಕೆಲ್ಲ ಆದಮೇಲೆ ಇಲ್ಲ ಸರ್ ನನಗೆ ಬೇಕಾಗಿಲ್ಲ ಇದು, ನಾನು ಬೇರೆ ಥರನೇ ಹಾಡು ಮಾಡ್ತೀನಿ. ನಾನು ಮೊದಲನೇ ಸಿನಿಮಾ
ಶೂಟ್ ಮಾಡ್ಕೊಂಬರ್ತೀವಿ. ನೀವು ಸಿನಿಮಾ ನೋಡಿ, ನೀವು ಆಮೇಲೆ ಯಾವ ಲೆವೆಲ್ಗೆ ಹಾಡು ಮಾಡಬೇಕು, ನನ್ನ ಮಗ ಈ ಮೊದಲನೇ ಸಿನಿಮಾ ಅಂತೇಳಿ ಬೇರೆ ಥರ ಮಾಡೋದಲ್ಲ. ನಮಗೇನು ಇಲ್ಲಿ ಕನ್ನಡದಲ್ಲಿ ಇದು ನನ್ನ ಸೈನಿಕ ಹಾಡುಗಳ ಥರ ಗುರುಗಬೇಕು ಸರ್ ಅಂತೇಳಿ ನಾವು ಅದೊಂದು ಚರ್ಚೆ ಮಾಡ್ತಾ ಇದ್ದೀವಿ. ಎಲ್ಲೂ ಕಾಂಪ್ರಮೈಸ್ ಆಗ್ತಾ ಇಲ್ಲ. ಹಾಗಾಗಿ ಒಳ್ಳೆ ಸಿನಿಮಾ ಮಾಡ್ತೀವಿ ಅನ್ನೋ ಭರವಸೆ ಇದೆ, ವಿಶ್ವಾಸ ಇದೆ. ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಶ್ರೀಕಾಂತ್ ಅವರು ಮತ್ತೆ ಎಲ್ಲ ಪತ್ರಕರ್ತ ಹಿರಿಯರಿಗೆ ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೆ ಮೊದಲನೇದಾಗಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ. MS ರಮೇಶ್ ಸರ್ ಅಂತ ರೈಟ್ರು, ಅವ್ರ ಜೊತೆಗೆ ನಿಂತವರು ದೇಸಾಯಿ ಸರ್ ವಿಶ್ವಾಸರು, ಅಹಮದ್ ಸರ್ ಅಂತ ಆರ್ಟ್ ಡೈರೆಕ್ಟ್ರು, ಬ್ಯೂಟಿಫುಲ್ ಆಗಿ ಸಿನಿಮಾನ ತೋರಿಸುವಂಥ ಚಂದ್ರು ಸರ್ ಅಂತ ಸಿನಿಮಾಟೋಗ್ರಫರು, ಅದ್ಭುತವಾಗಿ ನಿರ್ದೇಶನ ಮಾಡುವಂಥ ನಾಗಣ್ಣ ಡೈರೆಕ್ಟ್ರು, ತುಂಬ ಡೆಡಿಕೇಟೆಡ್ ಆಗಿ ಆ್ಯಕ್ಟ್ ಮಾಡುವಂಥ ಧ್ಯಾನ್ ನಾಯಕರು, ಜೊತೆಗಿರೋ ನಾಯಕಿಯರು, ಬಾಲಣ್ಣ ಸಂಪತ್ ಸಾರು, ಕಪೇರಾಯರು, ಮಲ್ಲು ಆನಂದ್, ಆಮೇಲೆ ಸಾಕಷ್ಟು ಜನ ಇದ್ದಾರೆ ಈ ಸಿನಿಮಾದಲ್ಲಿ ಕಲಾವಿದರು. ಜೊತೆಗೆ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರುವಂಥ ಹರಿಕೃಷ್ಣ ಮ್ಯೂಸಿಕ್ ಡೈರೆಕ್ಟ್ರು, ಜೊತೆಗೆ ಈ ಎಲ್ಲ ತಂಡವನ್ನು ಅದ್ಭುತವಾಗಿ ನಡೆಸ್ತಾ ಇರೋ, ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋ CP ಯೋಗೇಶ್ವರ್ ಸರು ಈ ಸಿನಿಮಾದ ನಿರ್ಮಾಪಕರು, ಜೊತೆಗೆ ನಮ್ಮೆಲ್ಲರ ಹಿಂದೆ ನಿಂತಿರುವಂಥ ಶೀಲಾ ಮೇಡಮ್ ಅನ್ನದಾತರು, ಜೊತೆಗೆ ಈ ಸಿನಿಮಾ ಇನ್ನೂ ಅದ್ಭುತವಾಗಿ ಮಾಡಬೇಕು ಅಂತ ಜೊತೆಗೆ ನಿಂತಿರುವಂಥ KP ಶ್ರೀಕಾಂತ್ ಸರು. ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಸಿನಿಮಾ. ಸೊ ಇದು ನಮ್ಮ ಕರ್ನಾಟಕ ಬಲಂ ಅಜೇಯಂ ಚಿತ್ರದ ತಂಡದವರು. ಈ ಸಿನಿಮಾನ ಗೆಲ್ಸೋದಕ್ಕೆ ಅಂತ ಬಂದಿರೋ ನೀವೆಲ್ಲ ಸ್ನೇಹಿತರು. ಆಯಿತು, ನಾನು ನಾಯಕರ ಸ್ನೇಹಿತನಾಗಿ ನಾನು, ಕಪೇರಾಯರು, ಮಲ್ಲು ಮತ್ತು ಆನಂದ್ ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ದೀವಿ. ಸೊ ಒಂದು ಖುಷಿ ವಿಚಾರ ಏನು ಅಂದರೆ, ಈ ಸಿನಿಮಾ ಕನ್ನಡಕ್ಕಾಗಿಯೇ ಮಾಡ್ತಾ ಇರೋದು, ಕನ್ನಡದಲ್ಲೇ ಮಾಡ್ತಾ ಇರೋದು, ಪ್ಯಾನ್ ಇಂಡಿಯಾ ಅಲ್ಲ. ತುಂಬ ಖುಷಿ ಆಗ್ತಾ ಇದೆ. ಒಂದು ಅದ್ಭುತವಾಗಿ ಸಿನಿಮಾ ಮೂಡಿ ಬರ್ತಾ ಇದೆ. ಆಮೇಲೆ ಧ್ಯಾನ್ ಅವ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ಬೆಳಿಗ್ಗೆ ಶೂಟಿಂಗ್ ಮುಗಿಸ್ಕೊಂಡು ಸಂಜೆ ಡ್ಯಾನ್ಸ್ ರಿಹರ್ಸಲ್ಗೆ ಹೋಗಿ ಮತ್ತು ಫೈಟ್ ರಿಹರ್ಸಲ್ಗೆ ಹೋಗಿ ಅದ್ಭುತವಾಗಿ ಶ್ರಮವಹಿಸಿ ಮಾಡ್ತಾ ಇದ್ದಾರೆ. ಅವರಿಗೆ ಸಂಪತ್ ಅವರು ಹೇಳಿದಾಗೆ ಮತ್ತೊಮ್ಮೆ ನಮ್ಮ ಇಡೀ ಕನ್ನಡ ಚಿತ್ರರಂಗ ಅವರಿಗೆ ಒಂದು ಅದ್ಭುತವಾದ ಸಪೋರ್ಟ್ ಕೊಟ್ಟು, ಒಂದು ಒಳ್ಳೆ ನೀವು ಸಪೋರ್ಟ್ ಕೊಟ್ಟು ಬೆಳೆಸಬೇಕು. ನಮ್ಮ ಪ್ರೀತಿಯ ಕನ್ನಡ ಸಿನಿಮಾ ರಂಗ ಗೆಲ್ಲೋದಕ್ಕೆ ಮತ್ತೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಬಲಂ ಅಜೇಯಂ ಹೆಸರು ತಕ್ಕಂಗೆ ಅಜೇಯವಾಗಿ 30 ದಿನಗಳಿಂದ ಸತತವಾಗಿ ನೋಡಿ, ನೀವೇ ಅಟ್ಮಾಸ್ಫಿಯರ್ ನೋಡಿ, ಅದ್ಭುತವಾಗಿ ತುಂಬ ಎಲ್ಲರೂ ಕ್ಯಾಲ್ಕುಲೇಟಿವ್ ಆಗಿ ನಮ್ಗೆ ಇಷ್ಟು ದುಡ್ಡು ಬರುತ್ತೆ, ನಾವು ಆ್ಯಕ್ಟ್ ಮಾಡ್ಬಿಟ್ಟು ಹೋಗೋಣ ಅಂತ ಹೋಗ್ತಾರೆ. ಅದನ್ನು ಈ ಸಿನಿಮಾದಲ್ಲಿ ಹೃದಯದಿಂದ ನಡೆಸ್ತಾ ಇದ್ದಾರೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ ಕತೆ. ಇದಕ್ಕೆಲ್ಲ ಕಾರಣ, ಇದಕ್ಕೆ ಬಲನೇ ನಮ್ಮ ಯೋಗೇಶ್ವರ್ ಅವರು. ಮುಂಚೆಯಿಂದ ಹೇಳಿದ್ದೀನಿ, ಅವ್ರಿಗೆ ಇದ್ರ ಬಗ್ಗೆ ಆಳವಾದ ಜ್ಞಾನ ಇದೆ. ಕರ್ನಾಟಕದ ಈಗೇನಾಗಿದೆ ಈ ಕನ್ನಡ ಚಿತ್ರರಂಗದ ಪರಿಸ್ಥಿತಿ, ಈ ಚಿತ್ರದಿಂದ ಖಂಡಿತವಾಗೂ ಅದ್ಭುತವಾಗಿ ಮುಂಚೆ ಏನು ರಾಜ್ಕುಮಾರ್ ಅವರು ಮತ್ತು ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವ್ರ ಕಾಲದಲ್ಲಿ ಸುವರ್ಣ ಇದರಿತ್ತು, ಆ ಥರ ಈ ಚಿತ್ರ ಬರುತ್ತೆ. ಇನ್ನು ಧ್ಯಾನ್ ಬಗ್ಗೆ ಹೇಳೋದಾದರೆ, ಬೇರೆ ಸಾಹುಕಾರ ಮಕ್ಕಳಾಗಲಿ MLA ಇವ್ರುಗಳೆಲ್ಲ ಏನೋ ನಮ್ಮಪ್ಪ ಇಟ್ಟಿದ್ದಾರೆ ಮಾಡೋಣ, ಹೆಸರು ಮಾಡೋಣ ಅಂತ ಬರ್ತಾರೆ. ಆದರೆ ನಾನು ಧ್ಯಾನ್ ಗಮನಿಸಿದ ಆ ಥರ ಅಲ್ಲ. ನಿಮ್ಮೆಲ್ಲರ ಆರೈಕೆಯಿಂದ ಈ ಇಯರ್ ಟು ಸ್ಟೇ ನೆಕ್ಸ್ಟ್ ಬಿಗ್ ಥಿಂಗ್ ಇನ್ ಕನ್ನಡ ಇಂಡಸ್ಟ್ರಿ. 100% ಧ್ಯಾನ್ ಎಫರ್ಟ್ ನಾನು ನೋಡ್ತಾನೆ ಇದ್ದೀನಿ. ಅವ್ರಿಗೆ ಒಳ್ಳೆಯದಾಗಲಿ, ನೀವೆಲ್ಲನೂ ಸಹಕಾರ ಕೊಡಿ. ಈ ಚಿತ್ರ ಅಮೋಘವಾಗಿ ಬರುತ್ತೆ. ಥ್ಯಾಂಕ್ ಯು. ಖಂಡಿತ ಆ ಥರನೇ ಇರುತ್ತೆ. ಇದು ಕೂತಿದ್ದಾರೆ ಆ್ಯಂಡ್ ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ್ಯಂಡ್ ಇವತ್ತು ನಿಮಗೆಲ್ಲ ನಾನು ಉತ್ತರ ಕೊಡಲ್ಲ, ಯಾಕಂದರೆ ನಾನು ಒಬ್ಬ ನಟ ಆಗಿ ನಿಲ್ಕೋಬೇಕು ಅಂತ ನಂಗೆ ತುಂಬಾ ಆಸೆ ಇದೆ. ನಾನು ಕಷ್ಟಪಟ್ಟು ಒಬ್ಬ ದೊಡ್ಡ ನಟ ಆಗಿ ನಿಮ್ಮ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿ ಒನ್. ಡೈಲಿ ನನ್ನ ಸಪೋರ್ಟ್ ಮಾಡ್ತೀರಾ, ನನ್ನ ಮೋಟಿವೇಟ್ ಮಾಡ್ತೀರಾ, ನಾನೊಬ್ಬ ಕಲಾವಿದ ಆಗಬೇಕು ಅಂತ ತುಂಬಾ ಸಪೋರ್ಟ್ ಮಾಡ್ತೀರಾ. ಸೊ ಅದಕ್ಕಾಗಿ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ಬಲಂ January 15ಕ್ಕೆ ರಿಲೀಸ್ ಆಗುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.